ಸಮಯಸಾರ ಪರಮಾನಂದ ಮೇಲೆ ಯಾವ ಅಮೃತ ಚಂದ್ರಾಚಾರ್ಯ ದೇವ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಆತ್ಮಖ್ಯಾತಿ ನಾಮದ ಟೀಕೆ ರಚನೆ ಮಾಡಿದ್ದರು. ಆ ಟೀಕೆ ಸಹಿತ ಗಾಥೆಗಳ ಮೇಲೆ ಸಮ್ಯಕ್ ದೃಷ್ಟಿ ಮಹಾಪುರುಷನ ವ್ಯಾಖ್ಯಾನ ಆದದ್ದ ಕ್ರಮದಿಂದ ಈಗ 5ನೇ ವಿಭಾಗ ಸಮಯ ಸಾರ ಸಂಪದ ಅನ್ನುವಂಥ ಹೆಸರಿನಿಂದ ದಿಗಂಬರ್ ಜೈನ್ ಟ್ರಸ್ಟ್ ಬೆಂಗಳೂರು ವತಿಯಿಂದ ಪ್ರಕಾಶಿತಗೊಂಡು ನಮ್ಮ ಕೈಯಲ್ಲಿ ಇವತ್ತು ಲಭಿಸಿದೆ. ಇದರಲ್ಲಿ ಪುಣ್ಯ ಪಾಪ ಅಧಿಕಾರದ ಮೇಲಿನ ವ್ಯಾಖ್ಯಾನ ಇದೆ. ಇಂದಿನವರೆಗೆ ಪೂರ್ವರಂಗ, ಜೀವ ಅಜೀವ ಅಧಿಕಾರ, ಕರ್ತೃ ಕರ್ಮ ಅಧಿಕಾರ, ಈ 3 ಅಧಿಕಾರಗಳ ಮೇಲೆ 4 ಭಾಗಗಳ ನಮ್ಮ ಕೈಯೊಳಗೆ ಬಂದ ಈಗಾಗಲೇ ಅವುಗಳ ವಾಚನ ಪೂರ್ಣ ಆದದ್ದು ಇದೆ. ಜನವರಿ 2ನೇ ತಾರೀಕು 4ನೇ ಭಾಗ ಬಂದದ್ದು ಇತ್ತು. ಈಗ ಈ 5ನೇ ಭಾಗದೊಳಗೆ ಪುಣ್ಯ ಪಾಪ ಅಧಿಕಾರ ಮತ್ತು ಆಶ್ರಮ ಅಧಿಕಾರ 2 ಅಧಿಕಾರಗಳನ್ನೊಳಗೊಂಡಿರುವಂಥ ಈ ಪಂಚಮ ಭಾಗ ನಿಜವಾಗಿನ ತಮಗೆ ಚತುರ್ಗತಿಗಳ ಅಭಾವದಲ್ಲಿ ನಿಮಿತ್ತ ಆಗುವುದಿದೆ. ನಾವು ಮಾಡಿಕೊಂಡರೆ ನಿಮಿತ್ತ ಉಪಾದಾನದೊಳಗೆ ಯಾವಾಗ ಕಾರ್ಯ
ಅದನ್ನು ನಿಮಿತ್ತ ಅಂತ ಹೇಳಲಾಗುತ್ತದೆ. ಇಲ್ಲಿ ಬಹಳ ಅದ್ಭುತವಾದಂಥ ಮಾತು ಇದೆ, ಪುಣ್ಯ ಪಾಪ ಅಧಿಕಾರ. ನೋಡ್ರಿ, ಸಮಯಸಾರದ ರಚನೆನೇ ಎಷ್ಟು ಅದ್ಭುತ ಇದೆ. ಮೊದಲ ಜೀವ ಅಜೀವ ಅಧಿಕಾರ ಹೇಳಿದರು, ಆಮೇಲೆ ಆಶ್ರವ ಅಧಿಕಾರ ಹೇಳಬೇಕಾಗಿತ್ತಲ್ಲ. ತತ್ವಾನುಸಾರವಾಗಿ ಸಪ್ತತತ್ವಗಳ ಅನುಸಾರವಾಗಿ ಸರದಿ ಆಶ್ರವ ತತ್ವದ್ದು ಇತ್ತರೆ. ಆದ್ರೆ ಮಾತು ಹಾಗೆ ಮಾಡಲಿಲ್ಲ. ಆಚಾರ್ಯ ಭಗವಂತರ ಆಶ್ರವ ದೂರ ಆಗಬೇಕಾದ್ರೆ, ಯಾವ ಸಂಸಾರದ ಆಧಾರ ಆಶ್ರವ ಇದೆಯೋ ಆ ಆಶ್ರವ ದೂರ ಆಗಬೇಕಾದ್ರೆ ಜೀವದ ಮೊದಲ ಕರ್ತೃಕರ್ಮ ಭಾವ ಹೋಗ್ಬೇಕು ಅಂಥೇಳಿ ಅವರ ಲಕ್ಷ್ಯದೊಳಗೆ ಬಂತು. ವಿಶ್ವ ಸಾಹಿತ್ಯದೊಳಗನ ಅದ್ವಿತೀಯವಾದಂಥ ಅಧಿಕಾರ ಕರ್ತೃ ಕರ್ಮ ಅಧಿಕಾರದ ರಚನೆ ಮಾಡಿದ್ದಾರೆ. ವಿಶ್ವದ ಬರೀ ಜೈನ ಸಾಹಿತ್ಯ ಅಲ್ಲ, ಇಡೀ ವಿಶ್ವ ಸಾಹಿತ್ಯದೊಳಗೆ ಕರ್ತೃ ಕರ್ಮ ಅಧಿಕಾರ ಅನ್ನುವಂಥ ಶೀರ್ಷಿಕೆಯನ್ನೊಳಗೊಂಡಿರುವ ಗ್ರಂಥವೇ ಇಲ್ಲ. ಹೀಗಾಗಿ ಈ ಕರ್ತೃ ಕರ್ಮ ಅಧಿಕಾರದ ಎರಡು ಭಾಗದೊಳಗೆ ವಿಸ್ತರಿಸಿದ್ರಿ ಅದ ಕಥನ 3 ಮತ್ತು 4 ಆ ಕರ್ತೃಕರ್ಮ ಅಧಿಕಾರ ತಿಳಿದು ಬಂದ ನಂತರ ಈ ಜೀವ ಪುಣ್ಯ ಪಾಪದೊಳಗಿನ ಭೇದವನ್ನು ಮರಿತಾನ್ರಿ. ಪುಣ್ಯ ಪಾಪದೊಳಗೆ ಭೇದ ಎಲ್ಲಿಯವರೆಗೆ ಮಾಡ್ತಾನೋ ಅಲ್ಲಿಯವರೆಗೆ ಅವನಿಗೆ ಸಂಸಾರ ಪರಿಭ್ರಮಣ ತಪ್ಪಿದ್ದ ಅಲ್ಲ. ಜೀವದ ಸಂಸಾರಕ್ಕೆ ಆಧಾರ ಆಶ್ರವ ಅಂತ ಹೇಳ್ತಾನೆ. ಆಗಮದಲ್ಲಿ ಜಿನಾಗಮದಲ್ಲಿ ಸಪ್ತತತ್ವಗಳ ಕ್ರಮದೊಳಗೆ ಪುಣ್ಯ ಪಾಪ ಬರುವುದಿಲ್ರಿ. ಆಶ್ರವದೊಳಗೆ ಗರ್ಭಿತ ಇರ್ತವೆ ಅವ. ಜೀವತತ್ವ, ಅಜೀವತತ್ವ, ಆಶ್ರವ ತತ್ವ, ಬಂಧ ತತ್ವ, ಸಂವರ ತತ್ವ, ನಿರ್ಜರ ತತ್ವ, ಮೋಕ್ಷ ತತ್ವ, ಈ ಪ್ರಕಾರ 7 ತತ್ವಗಳ ವಿವೇಚನೆಯನ್ನು ತತ್ವಾರ್ಥ ಸೂತ್ರದ ಆಧಾರದಿಂದ ನಂತರ ರಚನೆಗೊಂಡಂಥ ಸಮಸ್ತ ಶಾಸ್ತ್ರಗಳಲ್ಲಿ ಇದೇ ಕ್ರಮ ನಡ್ಕೊಂಡು ಬಂದಂತಿದೆ. ಆದರೆ ಆ ತತ್ವಾರ್ಥ ಸೂತ್ರದ ರಚನೆಕಾರ ಯಾವ ಉಮಾಸ್ವಾತಿ ಆಚಾರ್ಯ ಇದ್ದರು, ಅವರ ಗುರುಗಳಾದಂಥ ಕುಂದುಕುಂದ ದೇವ ಅದರ ಸ್ಥಾನ ಪಲ್ಲಟ ಮಾಡಿದರು ಅಥವಾ ಗುರುಗಳ ನಂತರ ಆದಂಥ ಶಿಷ್ಯರ ಸ್ಥಾನ ಪಲ್ಲಟ ಮಾಡಿದರು ಅಂಥೇಳಿ ವಿಚಾರ ಮಾಡಿದ್ರೆ ಯಾರೂ ಸ್ಥಾನ ಪಲ್ಲಟ ಮಾಡಲೇ ಇಲ್ಲ. ದೃಷ್ಟಿ ಪ್ರಧಾನತೆ ಯಾವುದರೊಳಗೆ ಇದೆಯೋ ಅಲ್ಲಿ ಪುಣ್ಯ ಪಾಪದ ವಿಭಾಗವನ್ನು ತಂದರು. 7 ತತ್ವದೊಳಗೆ ಇಲ್ಲ, 9 ಪದಾರ್ಥಗಳಲ್ಲಿ ಸಮಾವೇಶ ಆಗ್ತಿದೆ ಪುಣ್ಯ ಪಾಪಗಳ. 7 ತತ್ವಗಳಲ್ಲಿ ಅಂತೂ ಪುಣ್ಯ ಪಾಪ ಎಲ್ಲ, ಅವು ಎರಡೂ ಇದ್ದಾವೆ, ಆದರೆ ಆಶ್ರಮದೊಳಗೆ ಗರ್ಭಿತ ಇದ್ದಾವೆ. ಇಲ್ಲಿ ಕುಂದಕುಂದಾಚಾರ್ಯ ದೇವರದ ತತ್ವಗಳನ್ನು ಹೇಳುವಿಕೆಯೊಳಗೆ ಎಲ್ಲ ಬದಲಾವಣೆ ಇದೆ. ನಮ್ಮ ಮಸ್ತಿಷ್ಕದ ಮೇಲೆ ಸಪ್ತತತ್ವಗಳದ್ದು ಯಾವ ಸಂಸ್ಕಾರ ಇದೆಯೋ ಅದರಿಂದ ಬೇರೆ ಇದೆ ಸಮಯಸಾರದೊಳಗೆ. ಅಂದರೆ ಇದರಿಂದ ಒಂದೇ ಒಂದು ಮಾತು ಸ್ಪಷ್ಟ ಏನಾಗ್ತಿದೆ ಅಂತಂದ್ರೆ, ಸಮಯಸಾರ ಅಧ್ಯಾತ್ಮ ಪದ್ಧತಿಗೆ ಸೇರಿದಂಥ ಗ್ರಂಥ ಇದೆ ರೀ. ತತ್ವಾರ್ಥ ಸೂತ್ರ ಮತ್ತು ಅದರ ಆಧಾರದಿಂದ ಸಪ್ತತತ್ವಗಳ ಕ್ರಮ ಏನಿದೆ ಅದು ಆಗಮ ಪದ್ಧತಿಯೊಳಗೆ ಸಮಾವೇಶ ಆಗುವಂಥದ್ದು ಇದೆ. ಜೀವದ ನಂತರ ಅಜೀವನ ಬೇಕ್ರಿ, ಹೌದು ಅಥವಾ ಇಲ್ಲ? ಜೀವದ ನಂತರ 7 ತತ್ವಗಳ ಕ್ರಮವನ್ನು ಒಂದು ಸಲ ಹೇಳಿ ನಾವು ಈ ಸಮಯಸಾರದೊಳಗೆ ಹೋಗುತ್ತಿದ್ದೇವೆ. ಜೀವದ ನಂತರ ಅಜೀವನ ಬೇಕು. ಯಾಕೆ ಅಂತಂದ್ರೆ ಜೀವ ಅನಾದಿಯಿಂದ ಅಜೀವವನ್ನೇ ತಾನು ಅಂಥೇಳಿ ನಂಬಿದಂತೆ. ಜೀವದ ಸ್ವರೂಪ ತಿಳಿಸಿಕೊಟ್ಟ ನಂತರ ಇದು ಅಜೀವನಲ್ಲ ಅಂಥೇಳಿ ಅದರ ಸ್ವರೂಪವನ್ನು ಕೂಡ ತಿಳಿಸಿಕೊಡೋದು ಅನಿವಾರ್ಯ. ಅದರ ಸಲುವಾಗಿ ತತ್ವಗಳ ಪರಿಪಾಠದೊಳಗೆ ಜೀವದ ನಂತರ ಅಜೀವ ಬಂತಾರೆ. ಇನ್ನು ಎಲ್ಲಿಯವರೆಗೆ
ಜೀವ ತನ್ನ ಸ್ವರೂಪವನ್ನು ತಿಳಿದ ನಂತರ ಕೂಡ ಅಜೀವದ ಜೊತೆಗೆ ಇರುವಂಥ ಪ್ರಸಂಗ ಏನಿದೆಯಲ್ಲ, ಭಲೆ ಅದನ್ನು ನಾವು ಸಾಧಕ ದಶ ಅನ್ಬೋದು, ಬೇಕಾದ್ರೆ ಜೀವದ ಪುರುಷಾರ್ಥದ ದುರ್ಬಲತೆ ಅನ್ಬೋದು. ಅಲ್ಲೇನು ನಡೀತಾ ಇರ್ತಿದೆ, ಜೀವ ಮತ್ತು ಅಜೀವವನ್ನು ತಿಳ್ಕೊಂಡ ನಂತರ ಕೂಡ ಆಸ್ತ್ರವ ನಡೀತಾ ಇರ್ತಿದೆ. ಹಾಗಾದ್ರೆ ಆ ಆಸ್ತ್ರವ ಏನಿದೆ, ನಿಯಮದಿಂದ ಅದು ಮೋಕ್ಷದ ಕಾರಣ ಇಲ್ಲ, ಬಂಧದ್ದನ ಕಾರಣ ಇದೆ. ಆಸ್ತ್ರವ ಬಂಧದ್ದನ ಕಾರಣ ಇದೆ ಅಂಥೇಳಿ ಆಸ್ತ್ರವ ಹೇಳಿದ ನಂತರ ಬಂಧ ಹೇಳಿದರೆ, ಆದರೆ ಆ ಬಂಧದ ನಿರೋಧ ಜೀವದ ಸ್ವರೂಪವನ್ನು ತಿಳಿದುಕೊಂಡಿರುವಂಥ, ಅಜೀವದ ಭಿನ್ನತೆಯನ್ನು ತಿಳಿದುಕೊಂಡಿರುವಂಥ, ಯಾವಾಗ ಆ ತಿಳಿಯುವಿಕೆಯೊಳಗ ಪ್ರಯೋಜನಭೂತವಾದಂಥ ನಿರ್ಣಯ ಆಗ್ತಿದೆಯೋ ಆಗ ಆಸ್ತ್ರವದ ನಿರೋಧ ಆಗ್ತಿದೆ. ಆಸ್ತ್ರವದ ನಿರೋಧ ಆಯಿತು ಅಂತಂದ್ರೆ ಸಮರ ತತ್ವದ ಉದಯ ಆಗ್ತಿದೆ. ಬಂಧ ಎಲ್ಲಿ ಹೋಯಿತು? ಅದೇ ಬಂಧದ ಕಾರಣ ಹೋದ ನಂತರ ಬಂಧದ ಪ್ರಾಮುಖ್ಯತೆ ಉಳಿಲಿಲ್ಲ. ಆಸ್ತ್ರವದ ನಿರೋಧ ಯಾವುದರಿಂದ ಆಗ್ತಿದೆ? ಸಂವರದಿಂದ ಆಗ್ತಿದೆ. ಸಂವರ ತತ್ವದ ಉದಯ ಆದ ನಂತರ ಯಾವಾಗ ಭೀಮಗತಿಯಿಂದ ನಿರ್ಜನ ಆರಂಭ ಆಗ್ತಿದೆಯೋ ಆವಾಗ ಬಂಧದ ಮುಖ್ಯತೆ ಇದೆ. ಹೌದೇನಿಲ್ರಿ? ಆಸ್ತ್ರವದ ವಿರೋಧಿ ಸಂವರ ಉದಯ ಆದ ನಂತರ ನಿರ್ಜನ ಯಾವುದರ ವಿರೋಧ ಮಾಡ್ತಿದೆಯೋ ಆ ಬಂಧ ತನ್ನಷ್ಟಕ್ಕೆ ತಾನೇ ತಲೆಮರೆಸಿಕೊಂಡು ಹೋಗ್ತಿದೆ. ಆವಾಗ ಮೋಕ್ಷ ತತ್ವ ಪ್ರಗಟ ಆಗ್ತಿದೆ. ಈಗ ಸಪ್ತತತ್ವಗಳ ಪರಿಪಾಠ ಇದೆ. ಆದರೆ ಯಾರು ವಿದೇಹದವರೆಗೆ ವಿಸ್ತಾರವಾಗಿ ವಿದೇಹಗಮನ ಮಾಡಿ ಸಾಕ್ಷಾತ್ ದಿವ್ಯಧ್ವನಿಯನ್ನು 8 ದಿವಸಗಳವರೆಗೆ ಆಲಿಸಿ ಮರಳಿ ಭರತ ಕ್ಷೇತ್ರಕ್ಕೆ ಬಂದರು, ಆ ಕುಂದ ಪ್ರಭು ಎಂಥ ಕೆಲಸ ಮಾಡಿದ್ದಾರೆ ಅಂತಂದ್ರೆ, ಸಾಕ್ಷಾತ್ ಮಹಾವೀರ ಪ್ರಭು ಮತ್ತು ಗೌತಮ ಗಣಧರ ಯಾವ ಕೆಲಸ ಮಾಡಿದರೋ ಅದೇ ಕೆಲಸ ಭಗವಾನ್ ಕುಂದಾಚಾರ್ಯ ದೇವರು ಮಾಡಿದ್ದಾರೆ. ಹಾಗಾದರೆ ಅವರಿಗೆ ಸಪ್ತತತ್ವ ಹೇಳೋದಿತ್ತೋ, ನವಪದಾರ್ಥ ಹೇಳೋದಿತ್ತೋ, ಸಮಯ ಸಾರ ಯಾವ ಅನೇಕ ಶಾಸ್ತ್ರಗಳ ಸಾರ ಇದೆ, ಅನಂತ ತೀರ್ಥಂಕರರ ದಿವ್ಯಧ್ವನಿಯನ್ನು ಒಳಗೊಂಡಿರುವಂಥ ಮಹಾನ್ ಕೃತಿ ರತ್ನ ಇದೆ ಸಮಯಸಾರ ಪರಮಾಗಮ. ಆ ಸಮಯಸಾರ ಪರಮಾಗಮದೊಳಗ ಅವರಿಗೆ ಸಪ್ತತತ್ವ ಹೇಳೋದಿದೆಯೋ, ನವಪದಾರ್ಥಗಳ ಸ್ವರೂಪ ಹೇಳೋದಿದೆಯೋ? ನೋಡ್ರಿ, ಅಧ್ಯಾಯ ಏನೋ 9 ಅಂತ ಹೇಳಿ ಹೇಳ್ಬೋದು. ಪೂರ್ವರಂಗ ಹಿಡಿದ್ರೆ 10 ಅಧ್ಯಾಯ ಆಗ್ತಾವ್ರಿ ಸಮಯಸಾರದೊಳಗ. ಮೊದಲನೇದು ಪೂರ್ವರಂಗ ಇದೆ. ಆ ಪೂರ್ವರಂಗದ ಪ್ರಯೋಜನ ಏನ? ಅಲ್ಲಿ 9 ತತ್ವ ಇಲ್ಲ ಅಥವಾ 7 ತತ್ವ ಇಲ್ಲ ಅನ್ನೋದು ಸಿದ್ಧ ಆಯ್ತರೆ. 10 ಅಧ್ಯಾಯ ಆದ್ರೆ 9 ತತ್ವಗಳದ್ದನ ವಿವೇಚನೆ ಇದೆ ಅದರಲ್ಲಿ ಸಮಯಸಾರ ಗ್ರಂಥದಲ್ಲಿ. ಆದರೆ ಅಧ್ಯಾಯ 10 ಅದು. ಮೊದಲನೇ ಪೂರ್ವರಂಗ ಅಧ್ಯಾಯದ ಪ್ರಯೋಜನ ಏನ? ಪೂರ್ವರಂಗ ಅಧ್ಯಾಯದ ಪ್ರಯೋಜನ ಅಹಂಬೇಕೋ ಖಲು ಸುದ್ದೋ ಅನ್ನುವಂಥ ಓರ್ವ ಪಾತ್ರ ಶಿಷ್ಯ ಅಥವಾ ಮೋಕ್ಷ ಮಾರ್ಗದ ಸಾಧಕನ ನಿರ್ಮಾಣ ಇದೆ ರೀ. ಸಮಯಸಾರಕ್ಕೆ ಇಷ್ಟೊಂದು ಮಹತ್ವ ಯಾಕಿದೆ ಅಂತಂದ್ರೆ, ಸಮಯಸಾರದ ರಚನೆನ ಎಷ್ಟು ಅದ್ಭುತ ರೀತಿಯಿಂದ ಆದದ್ದು ಇದೆ. ಜೀವ ಹೇಳೋಕ್ಕಿಂತ ಮುಂಚೆ ಪೂರ್ವರಂಗದೊಳಗ ಜೀವವನ್ನು ನಿಜವಾಗಿ ತಿಳ್ಕೊಳ್ಳುವಂಥ ಒಬ್ಬ ಶ್ರೋತೃವನ್ನು ನಿರ್ಮಾಣ ಮಾಡಿದ್ದಾರೆ. ಒಬ್ಬ ಪಾತ್ರ ಶ್ರೋತೃ. ಆ ಪೂರ್ವರಂಗದ ಅಂತ್ಯದೊಳಗ ಹೇಳ್ತಾರೆ, ಏನು ಹೇಳ್ತಾರೆ? ಈ ಮುಂದೆ ಬರುವಂಥ ಸಮಯಸಾರ ನಾಟಕವನ್ನು ನೋಡುವ ಸಲುವಾಗಿ ಯಾರ ಟೀಕಾಕಾರ ಅಮೃತ ಚಂದ್ರದೇವ ಹೇಳ್ತಾರೆ. ಅಮೃತ ಚಂದ್ರದೇವ ಏನು ಹೇಳ್ತಾರೆ? ಈ ಮುಂದೆ ನಡೆಯುವಂಥ ಪೂರ್ವರಂಗ ಅಂತಂದ್ರೆ ಒಂದು ಥರ ಸ್ಟೇಜ್, ರಂಗಭೂಮಿಯ ನಿರ್ಮಾಣ ಆಗ್ತಾರೆ. ಅದರಲ್ಲಿ ಮುಂದೆ ನಡೆಯುವಂಥ ಏನು ನಾಟಕ ಇದೆ ಅಲ್ಲ, ಏನು ನಾಟಕ? ಸಪ್ತತತ್ವಗಳ ನಾಟಕ ಅಂದ್ರೆ, ನವ ಪದಾರ್ಥಗಳ ನಾಟಕ ಅಂದ್ರೆ. ಅದರ ಸಪ್ತತತ್ವ ನವ ಪದಾರ್ಥವನ್ನು ಮೀರಿದ್ದು ಕೂಡ 2 ಅಧಿಕಾರ ಅದರಲ್ಲೇ ಅದಾವ್ರಿ ಸಮಯಸಾರ ಗ್ರಂಥದಲ್ಲಿ. ಮೊದಲನೇದು ಪೂರ್ವರಂಗ ಅಧಿಕಾರ. ಅಲ್ಲಿ ಏನು ಹೇಳಿದ್ರು? ಈ
ಟೀಕಾಕಾರ ಅಮೃತ ಚಂದ್ರದೇವ. ಹಾಗಾದರೆ ಪೂರ್ವರಂಗದ ಕೊನೆಗೆ ಏನು ಹೇಳ್ತಾರೆ ಅಂತಂದ್ರೆ, ಮುಂದೆ ನಡೆಯುವಂಥ ಸಮಯಸಾರದ ನಾಟಕವನ್ನು ನಿಜವಾಗಿ ನೋಡುವಂಥ ಓರ್ವ ಯೋಗ್ಯ ಶ್ರೋತೃ ಅಥವಾ ದರ್ಶಕನನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲೇನಿದೆ, ಮಿಥ್ಯಾದೃಷ್ಟಿಗಳ ಸಮೂಹನೂ ಇದೆ ಅಂತ. ಹಾಗಾದರೆ ನಮಗೂ ಅಲ್ಲೇನು ಸಿಕ್ಕಿತು? ಪಾಸ್ ಸಿಕ್ಕಿತ್ರೆ ಒಳಗೆ ಹೋಗ್ಲಿಕ್ಕೆ. ಹೌದೇನಿಲ್ರಿ? ಮಿಥ್ಯಾದೃಷ್ಟಿಗಳ ಸಮೂಹನೂ ಇದೆ ಅಂತೇಳಿ ಹೇಳಿದರು. ನಾವು ಮಿಥ್ಯಾದೃಷ್ಟಿ ರೀ ಅದೇವೋ ಅಥವಾ ಇಲ್ರಿ? ಮಿಥ್ಯಾದೃಷ್ಟಿ ಅದೇವೋ ಅಥವಾ ಇಲ್ಲ? ಇದ್ದೇವೆ ಅನ್ನೋದು ಒಂದು ಶಾಶ್ವತ ಸತ್ಯ ಆದ್ರೂ, ಧ್ರುವ ಸತ್ಯ ಆದ್ರೂ, ಮಿಥ್ಯಾದೃಷ್ಟಿ ಇದ್ದರೆ ಸಮಯಸಾರ ನೋಡುವಂಥ, ಸಮಯಸಾರ ನಾಟಕ ನಡೆಯುವಂಥ ಒಂದು ಸ್ಥಾನದೊಳಗೆ ನಮ್ಮದು ಪ್ರವೇಶ ಆಗುವ ಸಲುವಾಗಿ ಒಂದು ವಿಶಿಷ್ಟ ಯೋಗ್ಯತೆ ಬೇಕು. ಅದೇನು ಯೋಗ್ಯತೆ? ಅರೆ, ಯಾವ ಯೋಗ್ಯ ದರ್ಶಕ ಅಥವಾ ಶ್ರೋತೃ ಇದ್ದಾನಲ್ಲ, ಅವ ಯಾವ ದೃಷ್ಟಿಕೋನದಿಂದ ನೋಡ್ತಾನೋ, ಅವ ಯಾವ ಪ್ರಕಾರ ತಿಳಿತಾನೋ ಕೇಳ್ತಾನೋ, ಅದೇ ಪ್ರಕಾರ ಅವ ಸಹಜ ರೂಪದಿಂದ ತಿಳಿತಾನೆ. ನಾವು ವಿಕಲ್ಪಾತ್ಮಕವಾಗಿ ತಿಳಿಯುತ್ತಿದ್ದೇವೆ. ಏನನ್ನು ತಿಳಿಯುವುದಿದೆ? ಜೀವದ ಸ್ವರೂಪ, ಅಜೀವದ ಸ್ವರೂಪ. ಜೀವಾಧಿಕಾರ ಹೇಳಿದ ನಂತರ ತಕ್ಷಣ ಇನ್ನೊಂದು ಅಧಿಕಾರ ತಂದ್ರೆ ಬೇರೆ ಯಾವುದದ? ಕರ್ತೃ ಕರ್ಮ ಅಧಿಕಾರ. ಜೀವ ಮತ್ತು ಅಜೀವ ತತ್ವಗಳ ಸ್ವರೂಪ ತಿಳಿದು ಬಂತು ಅಂತಂದ್ರೆ ಕರ್ತ ಕರ್ಮ ಅಧಿಕಾರ ತಿಳಿಯುವುದಿದೆ. ಜೀವ ತತ್ವಗಳ ಸ್ವರೂಪ ಹಾಗೆ ತಿಳಿದು ಬರೋದ? ಅರೆ, ರಾಗಿದೆ, ಇದು ಅಜೀವ ಇದೆ. ದೇಹ ಇದೆ, ಇದಂತೂ ಅಜೀವನ ಇದೆ. 8 ಪ್ರಕಾರದ ಕರ್ಮಗಳೇನಿದ್ದಾವೆ, 148 ಉತ್ತರ ಪ್ರಕೃತಿಗಳನ್ನು ಒಳಗೊಂಡಿರುವಂಥ ಯಾವ ಅಷ್ಟವಿಧದ ಕರ್ಮ ಇದ್ದಾವೆ, ಅವೆಲ್ಲ ಅಜೀವ ಇದ್ದಾವೆ. ನಾನು ಜ್ಞಾನದರ್ಶನ ಸ್ವಭಾವಿಯಾದಂಥ ಚೈತನ್ಯ ಲಕ್ಷಣವುಳ್ಳ ಅರೂಪಿ ತತ್ವ ಇದ್ದೇನೆ. ಪ್ರಾರಂಭದೊಳಗನೆ ಹೇಳಿದರು ಅಸಾಧಾರಣ ಜ್ಞಾನಗುಣಧಾರಿ. ಅಸಾಧಾರಣ ಜ್ಞಾನಗುಣಧಾರಿ ಜ್ಞಾನ ಏನಿದೆ, ಜೀವದ ಅಸಾಧಾರಣ ಗುಣ ಇದೆ ರೀ. ಉಳಿದ ಯಾವ ದ್ರವ್ಯದಲ್ಲಿ ಜ್ಞಾನ ನಾಮದ ಗುಣ ಇಲ್ಲ, ತಿಳಿಯುವ ಶಕ್ತಿ ಇಲ್ಲ, ತಿಳಿಯುವ ಸಾಮರ್ಥ್ಯ ಇಲ್ಲ. ಹಾಗಾದ್ರೆ ಜೀವವನ್ನು ತಿಳಿಯೋದರ್ಥ ತನ್ನನ್ನು ಜ್ಞಾನದೊಳಗೆ ವಿಕಲ್ಪಪೂರ್ವಕ ಸ್ಥಾಪನೆ ಮಾಡ್ತಾರೆ. ಅಜೀವವನ್ನು ತಿಳಿಯೋದರ್ಥ ಅಜೀವ ಯಾವಾಗಲೂ ನನ್ನಿಂದ ಭಿನ್ನಿದೆ. ಅಜೀವ ಯಾವುದು? ಮನೆಯ ಐಶ್ವರ್ಯ ಧನ ಅಲ್ಲ, ಶರೀರ, 8 ಪ್ರಕಾರದ ಕರ್ಮ, ರಾಗ ದ್ವೇಷ ಮೋಹ ರೂಪದ ವಿಭಾವ ಭಾವ, ಅವೆಲ್ಲ ಏನದವ್ರಿ? ಅಜೀವದವ್ರಿ. ಹಾಗಾದರೆ ಈ ಅಜೀವವನ್ನು ಒಂದು ಸ್ವಲ್ಪ ಗಂಭೀರತೆಯಿಂದ ಆಲಿಸುವುದರಿಂದ ವರ್ಷ ಏನೋ 25-26 ಅದು ಯಾವುದಕ್ಕ? ಈ ಹಾಸನ ನಗರದೊಳಗ ಅಷ್ಟಾತ್ಮಿಕ ಪರ್ವದ ಆಚರಣೆ ಮಾಡ್ತಾ ಪ್ರವಚನ ಸಾರದ ಅಧ್ಯಯನ ಆಯಿತು. ಸಮಗ್ರ ರೂಪದಿಂದ ಆಗಿರ್ಲಿಕ್ಕಿಲ್ಲ, ಆದರೆ ನವಪದಾರ್ಥಪೂರ್ವಕ ಮೋಕ್ಷ ಮಾರ್ಗ ಪ್ರಪಂಚದ ವರ್ಣನೆ ಯಾವ 2ನೇ ಅಧ್ಯಾಯ ಇದೆಯೋ ಪಂಚಾಸ್ತಿಕಾಯ ಸಂಗ್ರಹದೊಳಗೆ ಅತ್ಯಂತ ಗಂಭೀರತೆಯಿಂದ ಅದರದ ಸ್ವಾಧ್ಯಾಯ ನಾವು ತಾವು ಶೇರಿ ಮಾಡಿದ್ದೇವೆ. ದೊಡ್ಡ ಬಸ್ತಿಯೊಳಗೆ ಮಾಡ್ತಾ ಇರ್ತಾವೆ. ಒಳ್ಳೆದೊಳಗೆ ಅತ್ಯಂತ ಸೂಕ್ಷ್ಮತೆಯಿಂದ ಆ ಸಮಯ ಸಾಪೇಕ್ಷ ನಾವು ಅದರ ವಿಷಯವನ್ನು ಗ್ರಹಣ ಮಾಡಿದ್ದೇವೆ. ಹೀಗಾದ ನಂತರ ಇಲ್ಲಿ ಗಂಭೀರತೆ ಬರಬೇಕು. 25-26 ವರ್ಷದ ಒಂದು ಭದ್ರ ಭೂಮಿಕೆ ಇದ್ದ ನಂತರ ಇಲ್ಲಿ ಗಂಭೀರತೆ ಬರಬೇಕು. ಯಾವುದಕ್ಕ? ಜೀವ ಅರ್ಥಾತ್ ನಾನು ಅರೂಪಿ ಜ್ಞಾನದರ್ಶನ ಸ್ವಭಾವದ ತತ್ವ ಇದ್ದೇನೆ. ನಾನು ಅರೂಪಿ ಜ್ಞಾನದರ್ಶನ ಸ್ವರೂಪದ ತತ್ವ ಅಂಥೇಳಿ ಹೇಳ್ತಲ್ಲ, ಅದರೊಳಗೆ ಅರೂಪಿ ಅನ್ನೋದೇನಿದೆ ರೀ? ಅರೂಪಿ ಅನ್ನೋದೇನಿದೆ? ಅರೂಪಿ ಅನ್ನೋದೇನಿದೆ ಅದ ಈ ಪುದ್ಗಲದಿಂದ ಭಿನ್ನತ್ವವನ್ನು ಸೂಚಿಸುವಂಥದ್ದು ಇದೆ. ಅರೂಪಿ ಇನ್ನು ಜ್ಞಾನದರ್ಶನ, ತ್ರಿಕಾಲಿ ಜ್ಞಾನದರ್ಶನ
ನನ್ನೊಳಗಿಂದ ನಾನಂಥೇಳಿ ತಿಳಿದಿರುವ ಅಥವಾ ನನ್ನದು ಅಂಥೇಳಿ ತಿಳಿದಿರುವ ಮನೆ, ಐಶ್ವರ್ಯ, ಮಕ್ಕಳ, ತಾಯಿ ತಂದೆ, ಸಹೋದರರ, ಬಂಧುವರ್ಗ, ಸಮಾಜ ಎಲ್ಲವೂ ಭಿನ್ನ ಆಗ್ತಿದೆ. ಆದರೆ ನನ್ನ ಜ್ಞಾನ ದರ್ಶನ ಯಾವಾಗೂ ನನ್ನಿಂದ ಭಿನ್ನ ಆಗುವುದಿಲ್ಲ, ನನ್ನ ಕೈ ಬಿಡುವುದಿಲ್ಲ. ಅರೆ, ಯಾವುದು ನನ್ನ ಸ್ವಭಾವ ಇದೆಯೋ ಆ ಸ್ವಭಾವವನ್ನು ನಾನು ನಂಬದೆ, ಯಾವುದನ್ನ ಸಂತೆ ಬರೇ ಸಂತೆ ಇದೆ ಅದರೊಳಗೆ ನಾವು ಮೋಹಿತಾಗಿದ್ದೇವೆ, ಮೂರ್ಛಿತಾಗಿದ್ದೇವೆ, ಮುಗ್ಧಾಗಿದ್ದೇವೆ. ಇನ್ನೂ ಶಬ್ದ ಅದರದೇ, ಅದೇ ಶಬ್ದ ಮೋಹಿತ, ಮೂರ್ಛಿತ, ಮುಗ್ಧ ಶಬ್ದದನ್ನ ಇನ್ನೊಂದು ಸಮಾನಾರ್ಥ ಪಡುವಂತಹ ಶಬ್ದ ಮೂರ್ಖ ಆಗಿದೆ. ಮೋಹಿತ, ಮೂರ್ಛಿತ, ಮುಗ್ಧ ಇವು ಮೂರು ಆ ಮೂರ್ಖ ಶಬ್ದದ ಸಮಾನ ಅರ್ಥ ಕೊಡ್ತವ್ರೆ. ಹಾಗಾದರೆ ಶರೀರ ಬಿಟ್ಟು ಹೋಗ್ತಿದೆ, ಆದರೆ ನಮಗೆ ಶರೀರದ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅಷ್ಟು ನಂಬಿಕೆ ಅಲ್ಲ, ಅದರೊಳಗಿನ ಒಂದು ಶತಾಂಶ ನಂಬಿಕೆ ನಾನು ಅರೂಪಿ ಜ್ಞಾನದರ್ಶನ ಸ್ವಭಾವದ ಜೀವತತ್ವ ಇದ್ದೇನೆ ಅನ್ನುವುದರ ಕುರಿತಾಗಿ 26 ವರ್ಷದೊಳಗೆ ಆಗಲಿಲ್ರಿ ನಂಬಿಕೆ. ಏನು ಮಾಡೋದ ಹೇಳಿ. ಬರೋದಂತೂ ಉತ್ಸಾಹ ಇದೆ, ತಮಗೂ ಇದೆ, ನನಗೂ ಇದೆ. ಹಾಸನ ಅಂದ ಕೂಡಲೇ ಗೊಮ್ಮಟದ ಸನ್ನಿಧಿಗೆ ಬರೋದಿದೆ ಅಲ್ಲ, ಸಾಮಾನ್ಯ ಮಾತಲ್ರಿ ಅದ. ಅವ ಎಂಥ ಸ್ವಾಭಿಮಾನಿ, ಅವನೆನಿಸಿದಾನೆ ಈ ಹಾಸನ ಜಿಲ್ಲೆಯ ತಾಲೂಕರೆ ಜಿಲ್ಲೆ. ಹಾಗಾದ್ರೆ ಆ ಶ್ರವಣ ಬೆಳಗೊಳದ ಹತ್ತಿರ ಬರುವಂಥ ಭಾವ ಸ್ವಾಭಾವಿಕವಾಗಿ ಎಲ್ಲರನ್ನೂ ಇಲ್ಲಿ ಎಳೆದು ತರಿಸಿದ್ದೇವೆ. ಹಾಗಾದರೆ 26 ವರ್ಷ ಆದರೂ ಕೂಡ ದೇಹದೊಳಗೆ ಭಿನ್ನ ಕ್ಷೇತ್ರದಲ್ಲಿರುವಂಥ ಧನ, ಮನೆ, ಸೈಟ, ಫ್ಲಾಟ ಏನೇನು ಅದಾವ ಅವುಗಳಲ್ಲಿ, ವಾಹನ, ವೈಕಲ್ಯ ಏನೇನು ಅದಾವ ಅವುಗಳಲ್ಲಿ, ಪತ್ನಿ, ಪುತ್ರ, ಬಂಧುವರ್ಗ, ಸಮಾಜ ಏನೇನಿದೆ, ರಿಲೇಟಿವ್ಸ್, ಅವುಗಳಲ್ಲೇ ಇರುವಂಥ ನಂಬಿಕೆ ಅರ್ಥಾತ್ ನನ್ನವರು ಅನ್ನುವ ಯಾವ ಭಾವ ಅಭಿಪ್ರಾಯದೊಳಗಿದೆಯಲ್ಲ, ಎಷ್ಟು ಗಾಢವಾಗಿ ಇದೆ ಅಂತಂದ್ರೆ ಅದರ ಸರಿಸಮ ಇದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಏನ ನಾನು ಜ್ಞಾನದರ್ಶನ, ತ್ರಿಕಾಲ ಜ್ಞಾನದರ್ಶನ ಸ್ವಭಾವಿಯಾದಂಥ ಅರೂಪಿ ಜೀವತತ್ವ ಇದ್ದೇನೆ. ಅರೂಪಿ ನನಗೆ ವಯಸ್ಸಾಗಿದೆ ಅಂದರೆ ಅರೆ ಶರೀರದ ನಡಿಗೆಯೊಳಗೆ ವ್ಯತ್ಯಾಸ ಆಗಿದೆ, ಶರೀರದ ಆಕಾರ ಪ್ರಕಾರದಲ್ಲಿ ವ್ಯತ್ಯಾಸ ಆಗಿದೆ. ಏನಿಲ್ರಿ, ತಲೆ ಕೂದಲು ಬೆಳ್ಳಗಾಗುವ ಬೇಕಾದ್ರೆ ಹೊರಟನ ಹೋದವು ವ್ಯತ್ಯಾಸ ಆಗಿದೆ, ನಡೆಯುವಿಕೆಯಲ್ಲಿ ವ್ಯತ್ಯಾಸ ಆಗಿದೆ. ಆಗ ಓಡೋಡಿಕೊಂಡ ಮೆತ್ತಲ ಹತ್ತಬಹುದಾಗಿತ್ತು, ಈಗಾಗುವುದಿಲ್ಲ. ಒಮ್ಮೆ ಏನಾಗ್ತಿದೆ, ಒಂದೇ ಕಾಲು ಇಡೋದು, ಆ ಎರಡನೇ ಕಾಲನ್ನು ಅದರ ಪ್ರತಿಯಾಗಿ ಇಡುವಂಥ ಸಾಮರ್ಥ್ಯನೂ ಇಲ್ಲ. ಆ ಶರೀರದ ಮೇಲೆ ಎಷ್ಟು ನಂಬಿಕೆ ಇದೆ, ಅದರೊಳಗಿನ ಒಂದು ಶತಾಂಶ ನಂಬಿಕೆ. ಆಗಮದ ವಚನ, ಅರೆ ಭಗವಾನ್ ಕುಂದದೇವ್ ಅಂತ ಹೇಳಿ ಹೇಳ್ತೇವೆ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ, ಮಂಗಲಂ ಕುಂದಾರ್ಯೋ ಅಂತ ಹೇಳಿ ಹೇಳ್ತೇವೆ. ಜೈನ ಧರ್ಮಕ್ಕೆ ಮಂಗಲ ಮಾಡ್ತೇವೆ, ಆದ್ರೆ ಆ ಮಂಗಲದಿಂದ, ಆ ಜೈನ ಧರ್ಮದ ಮಂಗಲತೆಯಿಂದ ನನ್ನ ಜೀವನದೊಳಗೆ ಎಷ್ಟು ಮಂಗಲಾಗಿದೆ. ನನ್ನ ಜೀವನದೊಳಗೆ ಮಂಗಲಾಗೋದ ಅರ್ಥಾತ್ ನಾನು ಅರೂಪಿ ಜ್ಞಾನದರ್ಶನ, ತ್ರಿಕಾಲ ಜ್ಞಾನದರ್ಶನ ಸ್ವರೂಪಿ ಜೀವಿದ್ದೇನೆ. ನನಗೆ ವೃದ್ಧತ್ವ ಇಲ್ಲ, ನನ್ನ ತಲೆ ಮೇಲೆ ಕೂದಲನೇ ಇಲ್ಲ ಅಂದಮೇಲೆ ಅವು ಹೊರಟು ಹೋಗೋದಾಗಲಿ ಬೆಳ್ಳಗಾಗೋದಾಗಲಿ ಪ್ರಶ್ನೆ ಇಲ್ಲ. ನನಗೆ ಕೈ ಕಾಲುಗಳಿಲ್ಲ ಅಂದಮೇಲೆ ನೋವು ಬರೋದ ಪ್ರಶ್ನೆನೇ ಇಲ್ಲ. ನನಗೆ ಬೆನ್ನು ನೋವ, ಆ ನೋವ, ಈ ನೋವ, ತಲೆ ಸುತ್ತ ಯಾವುದೂ ಇಲ್ಲ. ಯಾಕೆ ಅಂತಂದ್ರೆ ಅರೂಪಿ ತ್ರಿಕಾಲ ಜ್ಞಾನದರ್ಶನ ತತ್ವ ನಾನಿದ್ದೇನೆ. ಇದರದ ವಿಶ್ವಾಸ ಯಾವಾಗ ಅದರ ಸರಿಸಮರೆ ಆದೀತು, ಆವಾಗ ನಾವು ಆ ಅಜೀವದ ಜೊತೆಗಿನ ಕರ್ತ ಕರ್ಮ ಏನು ಸಂಬಂಧದ ನಮ್ಮಷ್ಟಕ್ಕೆ ನಾವೇ ಕಲ್ಪನೆ ಮಾಡ್ಕೊಂಡಿದ್ದೇವಲ್ಲ, ಆ ಸಂಬಂಧ ಶಿಥಿಲಾಗುತ್ತದೆ. ಜೀವ ಮತ್ತು ಅಜೀವಗಳ ಸ್ವರೂಪ ತಿಳಿದು ಬಂದ ನಂತರ ಕರ್ತ ಕರ್ಮ ಯಾಕೆ ಹೇಳಿದ್ರು? ನಾವು ಕರ್ತೃ ಕರ್ಮತನವನ್ನು ಎಲ್ಲಿ ಸ್ಥಾಪನೆ ಮಾಡಿದ್ದೇವೆ? ಅನ್ಯದ್ರವ್ಯದೊಳಗ ಅಜೀವದ ಜೊತೆಗೆ ಅಜೀವದಿಂದ ನನ್ನ ಕಾರ್ಯ ಆಗ್ತಿದೆ. ಏನು ಅಜೀವದಿಂದ ಕಾರ್ಯ ಆಗ್ತಿದೆ? ಸಂವೇದಿಗರಿಗೆ ಹೋದ್ರೆ ಕಾರ್ಯ ಆಗ್ತಿದೆ,
ಮಂದಿರಕ್ಕೆ ಹೋದರೆ ಕಾರ್ಯ ಧರ್ಮ ಆಗ್ತಿದೆ, ಕಾರ್ಯ ಅರ್ಥಾತ್ ಧರ್ಮ ಆಗ್ತಿದೆ. ಕರ್ಮಗಳ ನಾಶ ಮಾಡಿದರೆ ಕೇವಲ ಜ್ಞಾನ ಆಗ್ತಿದೆ. ಹಾಗಾದ್ರೆ ಕರ್ಮಗಳ ನಾಶ ನಾನು ಮಾಡವ ಮತ್ತು ಕೇವಲ ಜ್ಞಾನ ಹೋಗುವಂಥ ಕರ್ಮಗಳು ನನಗೆ ಕೊಡ್ತವೆ ಅಂದರೆ ಈ ಕರ್ತೃ ಕರ್ಮ ನಾನು ಮಾಡ್ತೇನೆ, ನಾನು ಮಾಡ್ತೇನೆ, ನಾನು ಮಾಡ್ತೇನೆ, ನಾನು ಮಾಡಿದ್ದೇನೆ ನೋಡ್ರಿ. ನಾನೇ ಮಾಡಿದ ಕರ್ಮ ಅಂಥೇಳಿ ಹೇಳುವುದು ಕೂಡ ಮಿಥ್ಯಾತ್ವ ಇದೆ, ಅಪರಾಧ ಇದೆ ರೀ. ಕರ್ಮ ಯಾವಾಗ ನೀನು ಮಾಡಿದೆ, ಜಡ ಕರ್ಮದ ರಚನೆ ನೀನು ಮಾಡೋ ಸಾಧ್ಯ ಇದೆಯೇನ? ಇಂಥ ಉತ್ತಮವಾದಂಥ ಪ್ರಯೋಜನಭೂತವಾದಂಥ ವಿಷಯವನ್ನು ಜೀವಾಧಿಕಾರದ ನಂತರ ಕರ್ತೃಕರ್ಮ ಅಧಿಕಾರ ಅಂಥೇಳಿ ಸಪ್ತತತ್ವ ಅಥವಾ ನವ ಪದಾರ್ಥಗಳಲ್ಲಿ ಸಮಾವೇಶ ಇಲ್ಲದೇ ಇರುವಂಥ ಒಂದು ದಿವ್ಯ ಭವ್ಯ ಅಧಿಕಾರಿ ಅಂತ ನಿಂತಿದ್ರೆ. ಆಮೇಲೆ ಜೀವದ ನಂತರ ಅದೊಂದು ಬಂದ್ರೆ ಬರಲಿ, ಆಶ್ರಮ ಬರಬೇಕಾಗಿತ್ತಲ್ಲ. ಈ ಭೇದ ರೂಪದ ಪುಣ್ಯ ಪಾಪ ಯಾಕೆ ಬಂತು ನೋಡ್ರಿ. ಭೇದ ಏನಿದೆ ಅದು ಯಾವಾಗಲೂ ಅಭೇದ ತತ್ವದ ವಿರೋಧ ಮಾಡುವಂಥದ್ದು ಇದೆ. ವಿರುದ್ಧಾರ್ಥದ ಶಬ್ದಗಳನ್ನು ಬರೀರಿ ಅಂಥೇಳಿ ಹೇಳಿದ್ರೆ ಅಭೇದಕ್ಕೆ ನೀವು ಏನು ಶಬ್ದ ಬರೆಯೋರ? ಭೇದ ಅಂಥೇಳಿನ ಬರೆಯೋರಲ್ಲ. ಪುಣ್ಯ ಅಂಥೇಳಿ ಹೇಳಿದ್ರೆ ಅದಕ್ಕೆ ವಿರುದ್ಧಾರ್ಥದ ಶಬ್ದ ಪಾಪ ಅಂಥೇಳಿ ಹೇಳೋರು. ಹಾಗಾದ್ರೆ ಇಲ್ಲಿ ಪುಣ್ಯ ಮತ್ತು ಪಾಪ ಇವೆರಡೂ ಆಶ್ರವದ ಭೇದದವರು. ಆಶ್ರವದ ಭೇದದವರು. ಆಶ್ರವ ನಿನಗೆ ಬಿಡೋದಿತ್ತು ಅಂತಂದ್ರೆ ಈ ಭೇದವನ್ನು ಮೊದಲು ಮರಿಬೇಕಾಗುತ್ತೆ. ಬಿಡಬೇಕಾಗೋದಾದ್ರ ಮೇಲಿನ ದೃಷ್ಟಿ. ಪುಣ್ಯದ ಉದಯದಿಂದ ಈ ಜೀವ ಅನಂತ ಕಾಲದಲ್ಲಿ ಎಷ್ಟು ಸುಖಿಯಾಗಿದಂದ್ರೆ ಪುಣ್ಯದ ಉದಯದಿಂದ ಹೇಳ್ತಾ ಇದ್ದೇನೆ ನಾನು. ಪುಣ್ಯದ ಉದಯದಿಂದ ಏನೇನಿದೆ? ಪುಣ್ಯದ ಉದಯದಿಂದ ಧನ, ಆಸ್ತಿ, ನಿರೋಗಿ ಶರೀರ, ವಿಶಾಲವಾದಂಥ ಪರಿವಾರ, ಅದರಲ್ಲಿ ಸುಖ ಎಷ್ಟಿದೆ ರೀ? ಕಳೆದ ಅನಂತ ಕಾಲದಿಂದ ಪುಣ್ಯದ ಉದಯದಿಂದ ಈ ಜೀವಕ್ಕೆ ಎಷ್ಟು ಸುಖ ಆಗಿದೆ ವಿಚಾರ ಮಾಡು. ಈ ಜೀವಕ್ಕೆ ಇಚ್ಛೆ ನಿರಂತರ ಯಾವುದರದ್ದಿದೆ? ಪುಣ್ಯದನೇ ಇಚ್ಛೆ ಇದೆಲ್ಲ. ಅಭಿಪ್ರಾಯದೊಳಗೆ ಸುಖ ಬೇಕಾಗಿದೆ, ಆದರೆ ಆ ಸುಖದ ಸಲುವಾಗಿ ಸಾಧನ ಯಾವುದನ್ನು ಹುಡುಕಿಟ್ಟಿದ್ದೇವೆ ನಾವು? ಪುಣ್ಯವನ್ನು. ಆದರೆ ಆ ಪುಣ್ಯದೊಳಗ ಕಳೆದ ಅನಂತ ಕಾಲದಲ್ಲಿ ನಾವು ಪುಣ್ಯ ಸಂಪಾದನೆ ಸಾಕಷ್ಟು ಬಾರಿ ಮಾಡಿದ್ದೇವೆ. ಅರೆ ಕರ್ಮ ಸಿದ್ಧಾಂತ ಹೀಗೆ ಹೇಳ್ತಿದೆ, ಜೀವ ಎಷ್ಟು ಬಾರಿ ನರಕಕ್ಕೆ ಹೋಗಿದನೋ ಪಾಪ ಮಾಡಿ, ಅದರ ಅನಂತ ಗುಣಿತ ಬಾರಿ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗಿದಂತೆ. ಏನು ಮಾಡುವುದ ಹೇಳಿ? ಎಷ್ಟು ಬಾರಿ ಪಾಪ ಮಾಡಿ ನರಕಕ್ಕೆ ಹೋಗಿದನು, ಅದರ ಅನಂತ ಗುಣಿತ. ಒಮ್ಮೆ ನರಕಕ್ಕೆ ಹೋದ ಅಂದ್ರೆ ಅನಂತ ಬಾರಿ ಸ್ವರ್ಗ. ಅಂದ್ರೆ ಪುಣ್ಯ ಮಾಡಿಲ್ಲೇನ್ರಿ? ಹಾಗಾದ್ರೆ ರುಚಿಯಿಂದ ಮಾಡಿದಾನೋ ಅಥವಾ ಅರುಚಿಯಿಂದ ಮಾಡಿದನ್ರಿ? ರುಚಿಯಿಂದ ಮಾಡಿದನ್ರಿ. ಅದರ ಫಲ ಏನಾಯ್ತ್ರಿ? ಫಲ ಏನಾಯ್ತು? ದುಃಖಮಯ ಸಂಸಾರದೊಳಗನ ಉಳಿಯೋದಾಯ್ತ್ರಿ. ಸಂಸಾರದಲ್ಲಿ ಎಷ್ಟು ಗತಿ ಅದಾವ್ರಿ? ಸಂಸಾರದೊಳಗೆ ಗತಿ ಎಷ್ಟು ಅದಾವ್ರಿ? 4 ಅದಾವ್ರಲ್ಲ. ಹಾಗಾದ್ರೆ ಆ 4 ದುಃಖ ರೂಪ ಅದಾವ. ಸಮಸ್ತ ಸಂಸಾರ ದುಃಖ ರೂಪ ಇದೇನು? 2 ಗತಿ ಸುಖರೂಪ, 2 ಗತಿ ದುಃಖ ರೂಪ ಅದಾವ್ರಿ. ಅರೆ ವಚನ ಏನೋ ಹೇಳ್ತೇವ್ರಿ, ಅದ್ರ ಒಳಗಡೆ ಏನಿದೆ? ಅಭಿಪ್ರಾಯದೊಳಗೆ ಏನಿದೆ? ಏನಿದೆ? ತಿರಿಯಂಚದ ದುಃಖವನ್ನ, ಕ್ರಿಮಿಗಳ ದುಃಖವನ್ನ, ಸೂಕ್ಷ್ಮ ಜೀವಗಳ ದುಃಖವನ್ನ ಆಗಮದ ಮೂಲಕ ಓದಿ ನನ್ನನ್ನು ನಾನು ಸುಖಿ ಅಂತೇಳಿ ತಿಳಿದಿದ್ದೇನೋ ಅಥವಾ ಇಲ್ಲರಿ? ದೇವಗಳ ವಿಮಾನ ಅಲ್ಲೇನು ವಿಹಾರ ಮಾಡ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ. ಎಲ್ಲೆಲ್ಲಿ ಹೋಗ್ತಾರೆ? ನಂದೀಶ್ವರ ದ್ವೀಪಕ್ಕೆ ಹೋಗ್ತಾರೆ. ಪಂಚಮೇರುವಿನೊಳಗೆ ಸ್ಥಿರ ಇರುವಂಥ ಅಕೃತ್ರಿಮ ಜನ ಚೈತ್ಯಾಲಯಗಳಿಗೆ ಹೋಗ್ತಾರೆ. ಪಂಚ ಕಲ್ಯಾಣಿಕಗಳಲ್ಲಿ ಬರ್ತಾರೆ. ಅದೆಲ್ಲ ಕಥನ ಆಗಮದ ಮೂಲಕ ಕೇಳಿಯೇ ಅದರ ಕುರಿತ ಆಸಕ್ತಿ ಇದೇನಿಲ್ರಿ? ಹಾಗಾದ್ರೆ ಪುಣ್ಯವನ್ನ ಅಭಿರುಚಿ ಪೂರ್ವಕ ನಾವು ಎಲ್ಲಿಯವರೆಗೆ ಮಾಡ್ತಾ ಇದ್ದೇವೆ ಅಲ್ಲಿಯವರೆಗೆ
ನಮ್ಮೊಳಗೆ. ಇನ್ನಿದನ್ನು ಬೇರೆ ರೂಪದಿಂದ ಹೇಳಿದ್ರೆ ಮನುಷ್ಯಗತಿ ಮತ್ತು ದೇವಗತಿ ಸಲುವಾಗಿ ಯಾವ ನಾವು ಅಭಿಮಾನ ಇಟ್ಕೊಂಡಿದ್ದೇವೆ, ಆಸಕ್ತಿ ಇಟ್ಕೊಂಡಿದ್ದೇವೆ, ಅವು ಸಂಸಾರದ 4 ಗತಿಗಳಲ್ಲೇನೆ ಬರ್ತಾವ್ರಲ್ಲ. ಹಾಗಾದ್ರೆ ಸಂಸಾರ ಮಾತ್ರ ಎಲ್ಲ ದುಃಖ ಇದೆ ಅಂಥೇಳಿ ಆಗಮದ ವಚನವನ್ನು ನಾವು ಎಷ್ಟು ನಂಬಿದೇವ್ರಿ? ಜಿನವಾಣಿಯಲ್ಲಿ ರುಚಿ ಇದೆ ಅಲ್ಲ, ಶ್ರದ್ಧೆ ಇದೆ ಅಲ್ಲ. ಯಾವ ಶ್ರದ್ಧೆ ಇದೆ? ಯಾವ ಶ್ರದ್ಧೆ? ಆ ಶ್ರದ್ಧೆ ನಮ್ಮೊಳಗೇನು ಕಾರ್ಯ ಮಾಡಿದ್ದೀರಿ? ಎಂಥ ರುಚಿ? ಆ ರುಚಿ ನಮ್ಮೊಳಗೇನು ಪರಿವರ್ತನೆ ಮಾಡಿದ್ದೀರಿ? ಏನು ಮಾಡಿದೆ? ದೇವಗಳ ವೈಭವ, ಇಂದ್ರನ ಸ್ವರೂಪ ಆಗಮದ ಮೂಲಕ ಕೇಳ್ತೇವೆ. ಪಂಚಕಲ್ಯಾಣಿಕಗಳಲ್ಲಿ ಹೋಗ್ತಾನೆ, ಸಮೋ ಶರಣದ ರಚನೆ ಮಾಡ್ತಾನೆ, ಸಮೋ ಶರಣದ ವಿಹಾರದ ಬೆಳ್ಳಿಕ ತೀರ್ಥಂಕರರ ಚರಣಗಳ ಕೆಳಗ ಸುವರ್ಣಮಯ ಕಮಲಗಳ ರಚನೆ ಮಾಡ್ತಾನೆ. ಏನೇನೋ ಎಲ್ಲ ಕೇಳ್ತೇವಲ್ಲ. ಇನ್ನೂ ಗರ್ಭದಲ್ಲಿ ಬರೋಕ್ಕಿಂತ ಮುಂಚೆ ರತ್ನದ ವೃಷ್ಟಿ ಮಾಡ್ತಾನೆ. ಇದನ್ನೆಲ್ಲ ಕೇಳ್ತಾ ಇದ್ದ ಹಾಗೆ ನಮಗರಿವಿಲ್ಲದೆ ನಮಗ ಆ ಸ್ವರ್ಗದ ಇಂದ್ರನ ಅವಸ್ಥಾ ವಿಶೇಷದ ಕುರಿತು ರುಚಿ, ಆಸಕ್ತಿ, ಅಭಿಲಾಷೆ ಆಗ್ತಿದೆಯೋ ಅಥವಾ ಇಲ್ಲ? ಆಗ್ತಿದೆ. ಹಾಗಾದರೆ ಸಂಸಾರದ 4 ಗತಿ ದುಃಖರೂಪ ಇದ್ದಾವೆ. 4 ಗತಿ ಅಂಥೇಳಿ ಭೇದ ಮಾಡಲಿಕ್ಕೆ ಕೂಡ ಮೊದಲು ಹೋಗಿಲ್ರಿ ಅವರ. ಮೊದಲೇನು ಹೇಳಿದ್ರು? ಸಂಸಾರ ದುಃಖ ರೂಪ ಇದೆ. ಹಾಗಾದ್ರೆ ಆ ವಚನದ ಮೇಲೆ ನಮಗ ವಿಶ್ವಾಸ ಅಥವಾ ಶ್ರದ್ಧೆ ಎಷ್ಟಾಗಿದೆ? ಆಗಲಿಲ್ಲ ಅಂಥೇಳಿನ ಇಲ್ಲಿ ಭಗವಾನ್ ಕುಂದು ದೇವ ಆಶ್ರವ ತತ್ವ ಹೇಳೋಕ್ಕಿಂತ ಮುಂಚೆ ಆಶ್ರವದೊಳಗೆ ಭೇದ ಮಾಡಿ ಪುಣ್ಯ ಪಾಪದ ಅಧಿಕಾರ ರಚನೆ ಮಾಡಿದ್ದಾರೆ. ಏನು ಹೇಳ್ತಾರೆ ನಡೆಸಿ? ಕಲಶ ಇದೆ, 100 ನಂಬರ್ದ ಕಲಶ ಇದೆ. ಲೋಕದೊಳಗೆಲ್ಲ ಅಂತಾರೆ 100 ಬಾರಿ ಹೇಳಿದ್ನ ಕೇಳೋದಿಲ್ಲ ಬಿಡ ಅಂತೇವೆ ಅಂತಾರೆ ಲೋಕದೊಳಗೆ. ಎಷ್ಟೇನು 1 2 ಅಲ್ಲ, 100 ಬಾರಿ ಹೇಳಾಯ್ತು. ಹಾಗಾದರೆ ಇಲ್ಲಿ 100 ನಂಬರ್ ಇದೆ ರೀ, ಇನ್ನು ಮೇಲೆ ಹೇಳೋದಿಲ್ಲ. ಇದು ಕೊನೆಯದಿದೆ ರೀ. ನಮಗೆ ಅವಸರ. ಓಂ ಪರಮಾತ್ಮನೇ ನಮಃ. ಭಗವಾನ್ ಕುಂದಾಚಾರ್ಯ ದೇವ ವಿರಚಿತ ಸಮಯ ಸಾರ ಸಂಪದ. ಭಗವಾನ್ ಕುಂದ ದೇವ್ ಸಮಯ ಸಾರ ಬರೆದ್ರೆ ಸಮಯ ಸಾರ ಸಂಪದ ಬರೆದ್ರೆ ಸಮಯ ಸಾರ ಬರೆದ. ಹಾಗಾದ್ರೆ ಇಲ್ಲಿ ಕುಂದಾಚಾರ್ಯ ದೇವ ವಿರಚಿತ ಸಮಯ ಸಾರ ಸಂಪದ ಅಂಥೇಳಿ ಯಾಕೆ ಹೇಳಿದ್ರು? ಅವರಂತೂ ಸಮಯ ಸಾರನ ಬರೆದಾರ್ರಿ. ಆದ್ರೆ ಆ ಸಮಯ ಸಾರದೊಳಗೆ ಎಂಥ ಸಂಪತ್ತು ಇದೆ ಅದನ್ನು ನಾವು ನೋಡಿದ್ದೇವೆ. ಪುಣ್ಯ ಪಾಪ ಅಧಿಕಾರ ಅಥೈಕಮೇವ ಕರ್ಮ ದ್ವಿಪಾತ್ರೀಭೂಯ ಪುಣ್ಯ ಪಾಪ ರೂಪೇಣ ಪ್ರವಿಶತಿ. ರಂಗಮಂಟಪದ ಮೇಲೆ ಅಥ ಈಗ ಏಕಮೇವ ಕರ್ಮ, ಒಂದೇ ಇದೆ. ಅದ ಕರ್ಮ ಒಂದೇ ಇದೆ. ಏಕಂ ಏವ, ಒಂದೇ ಇದೆ. ಏನ? ಕರ್ಮ. ಅದೇನು ಮಾಡ್ತಿದೆ? ದ್ವಿಪಾತ್ರೀಭೂಯ, 2 ಪ್ರಕಾರದ ಪಾತ್ರ ಮಾಡ್ತಿದೆ. ಮೊದಲ ರೇಡಿಯೋದ ಮೇಲೆ ನಾಟಕ ಇರ್ತಿದ್ದು ರೀ. ಒಬ್ಬನೇ ವ್ಯಕ್ತಿ 2 ಪ್ರಕಾರದ ಸಂವಾದ ನುಡಿತಿದ್ದರೆ, ಸ್ತ್ರೀಯ ಧ್ವನಿಯೊಳಗನು ಮತ್ತು ಪುರುಷನ ಧ್ವನಿಯೊಳಗನು. ಅಲ್ಲೇನು ಕಾಣಿಸ್ತಾನೆ ಇರಲಿಲ್ಲಲ್ಲ. ಅಂದ್ರೆ ಒಂದೇ ವ್ಯಕ್ತಿ 2 ಪ್ರಕಾರದ ಧ್ವನಿಯ ಮೂಲಕ, ಅರ್ಥಾತ್ 2 ಪಾತ್ರ ಮಾಡ್ತಿದ್ರೆ, ಧ್ವನಿಯ ಮಾಧ್ಯಮದಿಂದ 2 ಪಾತ್ರ ಮಾಡ್ತಿದ್ದ. ಅದೇ ರೀತಿ ಇಲ್ಲಿ ಒಂದೇ ಕರ್ಮ 2 ಪಾತ್ರ ಧಾರಣ ಮಾಡ್ತಿದ್ದೀರಿ. ಯಾವುದ? ಪುಣ್ಯ ಮತ್ತು ಪಾಪ. ದ್ವಿಪಾತ್ರೀಭೂಯ ಪುಣ್ಯ ಪಾಪ ರೂಪೇಣ ಪ್ರವಿಶತಿ. ಆ ರಂಗಮಂಟಪದ ಮೇಲೆ ಪ್ರವೇಶ ಮಾಡುತ್ತದೆ. ಏನು ಮಾಡಿ? ಒಂದೇ ಕರ್ಮ 2 ಪಾತ್ರ ಧಾರಣ ಮಾಡುವ ಸಲುವಾಗಿ ಬಂತು. 2 ಯಾವ ಪಾತ್ರ? ಪುಣ್ಯ ಮತ್ತು ಪಾಪ. ಲಕ್ಷ್ಯ ಇಡೋದು ಎಲ್ಲೂ ಜಿನಾಗಮದೊಳಗೆ. ಅರೆ ಸಂಸಾರಿ ಜೀವವನ್ನು ಪಾಪಿ ಜೀವ ಅಂತಾರ್ರಿ. ಈಗ ಪಂಚಮ ಕಾಲದ ಜೀವರುಗಳನ್ನಂತೂ ಪಾಪಿ ಜೀವ ಅಂಥೇಳಿ ಸದಾ ಸುಖದಾಸ್ಜಿ ಹೇಳಿದ್ದಾರೆ. ಸಂಸಾರಿ ಜೀವ ಅರ್ಥಾತ್ ಪಾಪಿ ಜೀವ. ಯಾವಾಗ ಪುಣ್ಯ ಪಾಪ ಹೇಳೋದಿರ್ತಿದೆ ಅಥವಾ ಸ್ವರ್ಗ ನರಕಾದಿಗಳ ಸ್ವರೂಪವನ್ನು ಹೇಳೋದಿರ್ತಿದೆ,
ಆವಾಗ ಪಾಪ ಪುಣ್ಯ ಅನ್ನೋದಿಲ್ರಿ, ಪುಣ್ಯ ಪಾಪ ಆಗ್ತಾರೆ. ಬಹಳಷ್ಟು ಕಡೆ ತಾವು ನೋಡ್ರಿ ಪಾಪ ಪುಣ್ಯ ಅಂಥೇಳಿ ಇರೋದನೇ ಇಲ್ಲ, ಪುಣ್ಯ ಪಾಪ ಅಂಥೇಳಿ. ಯಾಕೆ ಅಂತಂದ್ರೆ ಜೀವ ಉಪಾಯ ಇಲ್ಲದ ಪಾಪ ಮಾಡ್ತಾನೆ, ಅಭಿರುಚಿ ಪೂರ್ವಕ ಪುಣ್ಯ ಮಾಡ್ತಾನೆ. ಆದ್ರೆ ಆ ಅಭಿರುಚಿ ಪೂರ್ವಕ ಏನು ಪುಣ್ಯ ಮಾಡ್ತಾನಲ್ಲ ಅದರ ಗರ್ಭದೊಳಗೆ ಪಾಪ ಇದೆ. ಪುಣ್ಯದ ರುಚಿ ಏನಿದೆ ಅಲ್ಲ ಅದು ಪಾಪ ಇದೆ. ಪುಣ್ಯದ ರುಚಿ ಏನಿದೆ ಅದು ಪಾಪ ಇದೆ. ಪುಣ್ಯ ಯಾವುದಕ್ಕಂತಾರ್ರಿ? ಯಾತ್ರೆ ಮಾಡೋದ, ದೇವ ದರ್ಶನ, ಈತರಾಗ ಭಗವಂತನ ಪೂಜೆ ಮಾಡೋದ, ಜಿನವಾಣಿಯ ಅಧ್ಯಯನ ಮಾಡೋದ, ಅಭ್ಯಾಸ ಮಾಡೋದ, ವ್ರತ ಸಂಯಮ ಶೀಲ ಮೊದಲಾದವುಗಳನ್ನು ಪಾಲನೆ ಮಾಡೋದ, ಇದರಿಂದ ಪುಣ್ಯ ಆಗ್ತಿದೆ. ಹಾಗಾದ್ರೆ ಇದರಿಂದ ಪುಣ್ಯ ಆಗ್ತಿದೆ. ಪುಣ್ಯದೊಳಗೆ ಯಾರಿಗೆ ರುಚಿ ಇದೆಯೋ ಅವರಿಗೆ ಆತ್ಮನೊಳಗೆ ರುಚಿ ಇಲ್ಲ ಅಂತ ಸ್ಪಷ್ಟ ಐತ್ರಿ. ತಿಳಿತೇನ್ರಿ? ಅತ್ಯಂತ ಸುಲಭ ಇದೆ, ಏನೂ ಕಷ್ಟದ ಮಾತಿಲ್ಲ. ಸಮಯ ಸಾರನ ಸಮಸ್ತ ಗ್ರಂಥಗಳಲ್ಲಿ ಸುಲಭ ಗ್ರಂಥ. ಇಂದೇನು ಉಪಲಬ್ಧ ಗ್ರಂಥ ರಾಶಿ ಅದವು, ಅವು ಎಲ್ಲವುಗಳಲ್ಲೇ ಎಲ್ಲಕ್ಕಿಂತ ಸುಲಭ ಗ್ರಂಥ ಯಾವುದ ಜೈನ ಶಾಸನದೊಳಗ ಅಂತಂದ್ರೆ ಸಮಯ ಸಾರ. ಇನ್ನು ಅದನ್ನು ಎಷ್ಟು ಸುಲಭ ಮಾಡಿದ್ದಿದೆ ಈ ಸಂಪದದೊಳಗ ಅಂತಂದ್ರೆ, ಸಮಯ ಸಾರದ ಬರೇ 5ನೇ ಅಧಿಕಾರದವರೆಗೆ ಇಲ್ಲಿ ತಲುಪಿದ್ದೇ ಇದೆ. ಆದ್ರೆ 5 ಗ್ರಂಥನ ಬಂದವರೇ ಅದಕ್ಕೆ ಸಂಬಂಧಿಸಿದ ಹಾಗೆ ವ್ಯಾಖ್ಯಾನ ರೂಪದಿಂದ. ಅಂದ್ರೆ ಇಷ್ಟು ಸುಲಭ ಮಾಡಿದ ನಂತರ ಇಲ್ಲಿ ಪುಣ್ಯದ ರುಚಿ ಯಾರಿಗಿದೆಯೋ ನೋಡ್ರಿ, ಮಾತು ಗಂಭೀರತೆಯಿಂದ ತಿಳ್ಕೊಳ್ಳುವಂಥದ್ದು. ಪುಣ್ಯದ ರುಚಿ ಯಾರಿಗಿದೆಯೋ ಅವರಿಗೆ ಅಭೇದ ರೂಪದಿಂದ ಆಶ್ರವದ ರುಚಿ ಇದೆ. ತಿಳಿತಲ್ಲ? ಪುಣ್ಯದ ರುಚಿ ಯಾರಿಗಿದೆಯೋ ಅವರಿಗೆ ಅಭೇದ ರೂಪದಿಂದ ಆಶ್ರವದ ರುಚಿ ಇದೆ. ಆಶ್ರವದ ರುಚಿ ಇದ್ದ ನಂತರ ಆಶ್ರವ ನಿಯಮದಿಂದ ಬಂಧದ ಆಧಾರ ಇದೆ, ಬಂಧದ ಕಾರಣ ಇದೆ. ಹಾಗಾದ್ರೆ ಮೋಕ್ಷಕ್ಕೆ ಹೋಗುವ ಇಚ್ಛೆನೇ ನಿನಗೆಲ್ಲ, ನಿನಗೆ ಬಂಧದನ ರುಚಿ ಇದೆ ಅನ್ನೋದು ಇಲ್ಲಿ ಸಿದ್ಧ ಆಗ್ತಿದೆ. ಒಂದು ಇದು ಅಭೇದದ ಕಥನ. ಇನ್ನು ಪುಣ್ಯದ ರುಚಿ ಯಾರಿಗಿದೆಯೋ ಅವರಿಗೆ ಆತ್ಮನ ಅಭಿರುಚಿ ಇಲ್ಲ, ಇದು 2ನೇ ಕಥನ. ತಿಳಿತಾ ಇದೆ ಅಂದರೆ ಪುಣ್ಯದ ಅಭಿರುಚಿ ಯಾರಿಗಿದೆಯೋ ಅವರಿಗೆ ಆತ್ಮನ ಅಭಿರುಚಿ ಇಲ್ಲ. ಅದರೊಳಗೆ ಏನೇನು ಬರ್ತಿದೆ ಅಂತಂದ್ರೆ, ಜೀವನಿಗೆ ಪುಣ್ಯ ಮಾಡಬೇಕಾದ್ರೆ ನಾವು ಪರದ ಆಶ್ರಯನ ಮಾಡಲಿಕ್ಕೆ ಬೇಕು. ಪರದ ಆಶ್ರಯದಿಂದನ ಪುಣ್ಯ ಆಗ್ತಿದೆ. ನೀವಿದ್ದ ನಂತರ ನಾನು ಹೇಳ್ತೇನೆ, ನಾನಿದ್ದ ನಂತರ ನಾನಿಲ್ಲಿದ್ದ ನಂತರ ತಾವು ಕೇಳ್ತೇನೆ. ಇಲ್ಲೇನಾಯಿತು? ಶಾಸ್ತ್ರ ಕೇಳುವ ಅಥವಾ ಹೇಳುವುದರೊಳಗ ಪರಾಶ್ರಯ ಆಯ್ತಲ್ಲ. ಹಾಗಾದ್ರೆ ಈ ಪರಾಶ್ರಯದೊಳಗ ಪರಿಣಾಮ ಎಷ್ಟು ಕಷಾಯಗಳನ್ನು ಮಂದ ಮಾಡಿದೆಯೋ ಅಷ್ಟು ಪುಣ್ಯ ಆಗೋದಿದೆ. ಬರೀ ಆಶ್ರಯದಿಂದ ಆಗೋದಿಲ್ಲ. ಪರಿಣಾಮದೊಳಗಿನ ಕಷಾಯಗಳು ಎಷ್ಟು ಮಂದಾಗಿದ್ದಾವೆ ಅಷ್ಟು ಪುಣ್ಯ ಆಗೋದಿದೆ. ಇನ್ನು ಇಲ್ಲಿ 3ನೇ ಮಾತು ಇದೆ, ಯಾರಿಗೆ ಪುಣ್ಯದ ಅಭಿರುಚಿ ಇದೆಯೋ ಅವರಿಗೆ ಆಶ್ರವ ತತ್ವದ ರುಚಿ ಅಂತೂ ಇದೇನೇ ಇದೆ. ಆದರೆ ಆಶ್ರವ ತತ್ವದೊಳಗೆ ಯಾವ 2 ಭೇದದವಲ್ಲ, ಒಂದರ ಕುರಿತು ರಾಗ ಇದೆ, ಇನ್ನೊಂದರ ಕುರಿತು ದ್ವೇಷ ಇದೆ. ಹೌದು ಅಥವಾ ಇಲ್ವೇ? ಇನ್ನೊಂದು ಯಾವ್ದ? ಪಾಪ. ಆಶ್ರವಕ್ಕೂ 2 ಭೇದದವಲ್ಲ, ಪುಣ್ಯ ಮತ್ತು ಪಾಪ. ಪುಣ್ಯದ ರುಚಿ ಯಾರಿಗಿದೆಯೋ ಅವ್ರಿಗೇನಾಯ್ತು? ಆಶ್ರವದ ಭೇದಗಳಲ್ಲೇ ರಾಗದ್ವೇಷ ಆಯ್ತ್ರಿ. ಆಶ್ರವನ ಮೂಲ ಮೊದಲ ಸಂಸಾರದ ಕಾರಣ, ಅರ್ಥಾತ್ ಬಂಧ. ಆಶ್ರವ ಆದ ನಂತರ ಬಂಧ ಆಗುವುದಿಲ್ಲ, ಹೀಗೆ ಸಾಧ್ಯನೇ ಇಲ್ಲ. ಬಂಧದ ಕಾರಣ 5 ಹೇಳಿದ್ದಾರೆ ತತ್ವಾರ್ಥ ಸೂತ್ರದೊಳಗೆ. ಯಾವ? ಮಿಥ್ಯಾತ್ವ, ಅವಿರತಿ, ಪ್ರಮಾದ, ಕಷಾಯ, ಯೋಗ. ಯೋಗ ಯಾರಿಗಿದೆ ರೀ? ಅರಹಂತರಿಗಿದೆ. ಯೋಗ ಯಾರಿಗಿದೆ? ಅರಹಂತರಿಗಿದೆ. ಅರಹಂತರಿಗೆ ಯೋಗದ ಕಾರಣದಿಂದ ಆಶ್ರವ ಆಗ್ತಾ ಇದೆ, ಬಂಧ ಆಗ್ತಾ ಇದೆ ರೀ. ಎಲ್ಲಿ ಆಶ್ರವ ಬಂಧದ ಕಾರಣ 5 ಹೇಳಿದ್ದಾರೆ. ಹಾಗಾದ್ರೆ ಯೋಗ ಬಂಧದ ಕಾರಣ ಇದೆ ಅಂದ ಮೇಲೆ ಈರ್ಯಾಪಥ ಆಶ್ರವ ಕೂಡ ಬಂಧ ಮಾಡಿಸೇ ತೀರ್ತಿದೆ. ಹಾಗಾದ್ರೆ ಆ ಮೂಲ ಬಂಧತ್ತನೇ ಯಾವುದೇ ಕಾರಣ ಇದೆಯೋ ಆ ಆಶ್ರವದೊಳಗೆ ರಾಗದ್ವೇಷ ಮಾಡ್ತಾ ಇದೆಯೋ ನಾವು. 2 ವಿಭಾಗ ನೋಡಿ, ಪುಣ್ಯ ಮತ್ತು ಪಾಪ. ಪಾಪದ ಕುರಿತು ದ್ವೇಷ ಇದೆ, ಇದೇನಿಲ್ಲ ಛೀ ಪಾಪಿ
ಅಂತೇವ್ರಿ. ಹೌದು ಅಥವಾ ಇಲ್ಲ? ನಮ್ಮಲ್ಲೇನ ಯಾವ ವೇಳೆದೊಳಗ ತೀವ್ರ ಕ್ರೋಧಾದಿ ಆಗ್ತಾವ, ಆವಾಗ ನಂತರ ಅವುಗಳ ಸ್ವಲ್ಪ ಉಪಶಮ ಆದ ನಂತರ ನಮ್ಮ ಜ್ಞಾನನ ಹೇಳ್ತಿದೇನ ಏನ ಹೀಗೆ ಮಾಡಬಾರ್ದಾಗಿತ್ತು, ಒಂದು ಸ್ವಲ್ಪ ಇದು ವಿಷಯ ಹೀಗಿದೆ ರೀ ಪುಣ್ಯ ಪಾಪದ, ಹೀಗೆ ಮಾಡಬಾರ್ದಾಗಿತ್ತು ಅನ್ನಿಸ್ತಿದೆ. ಮತ್ತು ಮಂದಿರಕ್ಕೆ ಹೋದ ನಂತರ ಆನಂದದಿಂದ ಪೂಜೆ ಮಾಡಿದ ನಂತರ ಹೀಗೆ ಮಾಡಬಾರ್ದಾಗಿತ್ತು. ಯಾರಿಗಾರೆ ಅನಿಸಿದೆ ಅಂದರೆ ಅನ್ನಿಸಲಿಲ್ಲ. ಅಂದ್ರೆ ರುಚಿ ರಾಗದ್ವೇಷ ಮಾಡ್ತಾ ಇದ್ದೇವೆ ನಾವು. ಎಲ್ಲಿ ಆಶ್ರವದ ಯಾವ ಎರಡು ಭೇದ ಅದಾವಲ್ಲ ಅವುಗಳಲ್ಲಿ ಒಂದರ ಕುರಿತು ರಾಗ, ಇನ್ನೊಂದರ ಕುರಿತು ದ್ವೇಷ. ದೋಷ ಎಷ್ಟಾದವು ರೀ ಈಗ ನಮ್ಮ ಪುಣ್ಯ ಪಾಪಕ್ಕೆ ಸಂಬಂಧಿಸಿದ ಹಾಗೆ ಎಷ್ಟಾದವು? ಕಥನ ಸಾಪೇಕ್ಷ ಅಂತೂ 4 ವಿಭಾಗ ಮಾಡಿದೆ. ಅದು ಬರೇ ದೋಷದೊಳಗದೇವ್ರಿ. ನಾವು ಸ್ವರ್ಗಕ್ಕೆ ಹೋದ್ರೂ ದೋಷದಿಂದನೇ ಹೋಗಿದ್ದೇವ್ರವೆಲ್ಲ, ಗುಣದಿಂದ ಹೋಗಿಲ್ಲ. ಸ್ವರ್ಗಕ್ಕೆ ಹೋದ್ರೂ ಕೂಡ ದೋಷದಿಂದನೇ ಹೋಗಿದ್ದೇವೆ. ಅರೆ ಗುಣಾರಾಧಕ ಆದ ನಂತರ ಕೂಡ ಸ್ವರ್ಗ ಮಧ್ಯದೊಳಗೆ ಬಂದರೆ ಬರಬಹುದು. ಆದ್ರೆ ಆ ಸ್ವರ್ಗ ಏನು ಮಧ್ಯದೊಳಗೆ ಬರ್ತಿದೆಯಲ್ಲ, ಗುಣಾರಾಧಕ ಆದ ನಂತರ ಯಾವ ಸ್ವರ್ಗದ ಮಧ್ಯದೊಳಗೆ ಬರ್ತಿದೆಯಲ್ಲ, ಅಲ್ಲಿ ಆ ಜೀವನಿಗೆ ಆ ಭವಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ಪ್ರಕಾರದ ಅಪನತ್ವ ಇರುವುದಿಲ್ಲ. ಗುಣಾರಾಧಕ ಅರ್ಥಾತ್ ಸಮ್ಯಕ್ ದೃಷ್ಟಿ. ಸಮ್ಯಕ್ ದೃಷ್ಟಿಗೆ ಸ್ವರ್ಗಕ್ಕೆ ಹೋಗುವಂಥ ಪ್ರಸಂಗ ಬಂದ್ರೂ ಕೂಡ ನೇರವಾಗಿ ಅವೇನು ಮೋಕ್ಷಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಬಂದ್ರೂ ಕೂಡ ತೀವ್ರ ಪುರುಷಾರ್ಥಿ ಕಮ್ಮಿ ಇರಿ, 1, 2, 4 ಭವ ಮಾಡಿನ ಹೋಗ್ಬೇಕಾಗ್ತಿದೆ. ಹಾಗಾದ್ರೆ ಅದರಲ್ಲಿ ಸ್ವರ್ಗ ಮನುಷ್ಯ ಎರಡೇ ಇರ್ತವ್ರಿ. ಹಾಗಾದರೆ ಸ್ವರ್ಗಕ್ಕೆ ಹೋದರೂ ಕೂಡ ಗುಣಾರಾಧಕ ಪುರುಷ, ಸಮ್ಯಕ್ ದೃಷ್ಟಿ ಪುರುಷ ಸ್ವರ್ಗಕ್ಕೆ ಹೋದರೂ ಕೂಡ ಆ ಸ್ವರ್ಗದ ಭವದೊಳಗ ಅವನಿಗೆ ಅಪನತ್ವ ತನ್ನತನ ಇರುವುದಿಲ್ಲ. ಯಾವ ಪ್ರಕಾರ ನೋಡ್ರಿ, ಇದು ಧೈರ್ಯದ ಮಾತಿದೆ, ಶೂರವೀರರ ಮಾತಿದೆ. ಈಗ ಮೊದಲ ದೃಷ್ಟಾಂತ ಹೇಳಿದನು. ಯಾವ ಪ್ರಕಾರ ನಮ್ಮಲ್ಲೆನ ಯಾವುದೋ ಪ್ರಸಂಗವಶಾತ್ ಲೋಭ ತೀವ್ರ ಆಯಿತು. ನಮ್ಮ ಲೋಭ ನಮಗೆ ಕಾಣಿಸ್ತಿದೆ, ಅದು ಉಪಶಮ ಆದ ನಂತರ ಜ್ಞಾನ ನೋಡಿರ್ತಿದೆ ಅಂತ ಹೇಳ್ತಿದೆ. ನಾನು ಹಾಗೆ ಮಾಡಬಾರ್ದಾಗಿತ್ತು. ಆದ್ರೆ ಮಂದಿರಕ್ಕೆ ಹೋಗಿ ಅತ್ಯಂತ ವೈಭವದಿಂದ ಗಾಜಾ ಬಾಜಾ ಗಂಟೆ ಸಂಗೀತ ಎಲ್ಲದರ ಜೊತೆಗೆ ಪೂಜೆ ಮಾಡಿದ ನಂತರ ಹೀಗೆ ಮಾಡಬಾರ್ದಾಗಿತ್ತು ಅನ್ನಿಸೋದನ್ನೇ ಇಲ್ಲ. ಅನ್ನಿಸಲೂಬಾರ್ದು ಏನ್ರಿ, ಅನ್ನಿಸಲೂಬಾರ್ದು. ಆದ್ರೆ ಅದರಲ್ಲಿ ಧನ್ಯತೆ ಅನ್ನಿಸ್ತಿದೆಯಲ್ಲ, ಅದು ಘಾತಕಿದೆ. ಅದು ನಮಗೆ ಕರ್ತವ್ಯ ಅನ್ನಿಸ್ತಿದೆಯಲ್ಲ, ಅದು ಘಾತಕಿದೆ. ಅದರಿಂದ ಆ ಘಾತಕ ಅರ್ಥಾತ್ ಅದು ಪಾಪ ಭಾವ ಇದೆ. ಪುಣ್ಯಮಯ ಕ್ರಿಯೆಯೊಳಗೆ ವ್ರತ ಮಾಡಿದ ನಂತರ, ಅಷ್ಟಾಂಗಿಕದ ಆಚರಣೆ ಮಾಡಿದ ನಂತರ ಧನ್ಯತೆ ಅನ್ನಿಸ್ತಿದೆ ಅನ್ನಿಸ್ತಿದೆ. ಸಮ್ಮೇದಗಿರಿಯ ಬೆಟ್ಟ 4 ಬಾರಿ ಯಾವ ಆಯಾಸ ಇಲ್ಲದ ಹತ್ಯೆ ಬರ್ತೇವೆ, ಅಲ್ಲಿ ನಮಗೆ ಧನ್ಯತೆ ಅನ್ನಿಸ್ತಿದೆ. ಸಿದ್ಧಚಕ್ರ ಆರಾಧನೆ 9 ದಿವಸಗಳವರೆಗೆ ಮಾಡ್ತೇವೆ ಆನಂದದಿಂದ, ಮನಸೋಕ್ತವಾಗಿ ದೊಡ್ಡ ಖರ್ಚು ಮಾಡ್ತೇವೆ. ಶರೀರದ ನೋವು ಬಾಧೆಗಳ ಕಡೆಗೆ ಲಕ್ಷಣ ಕೊಡುವುದಿಲ್ಲ. ಒಳಗಡೆ ಆ ಕಾರ್ಯದ ಕುರಿತು ಧನ್ಯತೆಯ ಭಾವ ಇದೆಯೇನಿಲ್ರಿ? ಆ ಭಾವ ಏನಿದೆಯಲ್ಲ, ಅದು ಪಾಪ. ಪಾಪ ಯಾಕ ಅಂತಂದ್ರೆ, ಭಲೇ ಜಿನೇಂದ್ರ ಭಗವಂತ ಇರಬಹುದು, ಆ ಜಿನೇಂದ್ರ ಭಗವಂತರ ಆಶ್ರಯದಿಂದ ಶುಭ ಭಾವರೂಪವಾಗಿ ಪರಿಣಮಿಸಿ ನಿಜಾತ್ಮನ ಮಹಿಮೆ ಮಾಡಲಿಲ್ಲ, ನಿಜಾತ್ಮನ ಆಶ್ರಯ ಮಾಡುವಂಥ ಪುರುಷಾರ್ಥ ಮಾಡಲಿಲ್ಲ ಅಂಥೇಳಿ ಪಾಪ. ಆದ್ರೆ ಅದು ಪಾಪ ಈ ದೃಷ್ಟಿಯಿಂದ ಪಾಪ ಇದೆ. ಆದರೆ ಸಾಂಸಾರಿಕ ಕಾರ್ಯದೊಳಗ ಅಂಗಡಿ ತೆಗೆಯೋದ, ವಿಷಯ ಕಷಾಯದ ಪೋಷಣೆ ಮಾಡೋದ, ದುಡ್ಡು ಸಂಪಾದನೆ ಮಾಡೋದ, ಭೋಗಿಸೋದ, ಇವುಗಳ ದೃಷ್ಟಿಯಿಂದ ಅದ ಏನಿದೆ, ಧರ್ಮ ಇದೆ ಅನ್ಕೊಂಡಿದೆ ರೀ. ವ್ಯವಹಾರದಿಂದ ಧರ್ಮನೂ ಅನ್ಬಹುದು, ಆದ್ರೆ ಅದು ಒಳ್ಳೆಯದಿದೆ. ಆದ್ರೆ ಆತ್ಮನ ಸ್ಮರಣೆನ ಅಲ್ಲಿ ಬರಲಿಲ್ಲ. ಇಲ್ಲಿ ಸಮಯ ಸಾರದ ಪ್ರಯೋಜನ, ನಮ್ಮ ದೃಷ್ಟಿ, ಅಸಾಧಾರಣ ಜ್ಞಾನ
ಸ್ವರೂಪಿ ಚೈತನ್ಯ ನಿಜ ತತ್ವದ ಕಡೆಗೆ ಹೋಗಬೇಕು. ಅದರ ಸಲುವಾಗಿ ಈ ಸಮಯ ಸಾರದ ರಚನೆ ಇದೆ. ದೃಷ್ಟಿ ಪರದ ಮೇಲಿಂದ ಬಿಡುಗಡೆಯಾಗಿ ಪರದೊಳಗೆ ಒಳ್ಳೆಯದ ಕೆಟ್ಟದ್ದ ಅಂಥೇಳಿ ಏನು ಭೇದ ಮಾಡ್ತೀವಲ್ಲ, ಪರ ಮಾತ್ರ ಪರ ಇದೆ. ಅದರೊಳಗೆ ಒಳ್ಳೆಯದ ಕೆಟ್ಟದ್ದ ಇರುವುದಿಲ್ಲ. ಪರ ಕೇವಲ ಪರ ಇದೆ. ಹಾಗಾದ್ರೆ ಪರದೊಳಗೆ ಭೇದ ಮಾಡುವಂಥದ್ದು ಯಾವ ಅನಾದಿ ಕಾಲದ ಈ ಜೀವದ ರೂಢಿ ಇದೆಯೋ ಅದು ಬಿಟ್ಟು ಹೋಗಿ ನಿಜ ಚೈತನ್ಯ ತತ್ವ. ಇಲ್ಲೇನು ಬರೆದದ್ದಿದೆ, ಕೆಳಗಡೆ ಏನೋ ಬರೆದಿರಲಿಲ್ಲ, ನಿಲ್ಲು ನಿಲ್ಲು ಅಂತೆ. ಏನು ಎಲ್ಲಿ ನಿಲ್ಲೋದ? ನಿಜ ಅಂತರಾತ್ಮನಲ್ಲಿ ಸ್ಥಿರವಾಗಿ ನಿಲ್ಲು ಅಂತ. ನಿಲ್ಲು ನಿಲ್ಲು. ಎಷ್ಟೊತ್ತು ನಿಲ್ಲೋದ್ರೆ? ಎಷ್ಟೊತ್ತು ನಿಲ್ಲು? ನಿಲ್ಲು ಅರ್ಥಾತ್ ಉಪಯೋಗವನ್ನು ಸ್ಥಿರ. ಅದು ಎಲ್ಲಿ ಸ್ಥಿರ ಆಗಲಿಕ್ಕೆ ಸಾಧ್ಯ ಇದೆ? ಅದು ನಿಜ ಅಂತರಾತ್ಮನಲ್ಲೇ ಮಾತ್ರ ಸ್ಥಿರ ಆಗಲಿಕ್ಕೆ ಸಾಧ್ಯ ಇದೆ. ಉಳಿದ ಯಾವುದರಲ್ಲೇನೂ ಅದು ಸ್ಥಿರ ಆಗುವುದನೇ ಇಲ್ಲ, ಆಗೋದನೇ ಇಲ್ಲ. ಅದಕ್ಕೆ ಇಲ್ಲಿ ಯಾವ ಪುಣ್ಯ ಮತ್ತು ಪಾಪದ ಮಾತು ಹೇಳ್ತಾ ಇದ್ದಾರೆ, ಅದು ಹೇಳಬೇಕಾದ್ರೆ ಅಥವಾ ಅದನ್ನು ತಿಳ್ಕೊಳ್ಬೇಕಾದ್ರೆ ಇಲ್ಲೇನು ಹೇಳ್ತಾರೋ ನೋಡೋಣ ಒಂದು ಸ್ವಲ್ಪ. ಅಥ ಏಕಂ ಏವ ಕರ್ಮ ದ್ವಿಪಾತ್ರೀಭೂಯ ಪುಣ್ಯ ಪಾಪ ರೂಪೇಣ ಪ್ರವಿಶತಿ. ಎರಡೈತ್ರಿ ಅದ, ಎರಡೈತೇನು ಒಂದೇ ಐತ್ರಿ? ಒಂದೇ ಐತಿ. ಎರಡು ಪ್ರಕಾರದ ಪಾತ್ರ ಮಾಡ್ತಾ ಇದೆ. ಒಂದು ಪ್ರಕಾರ, ಒಂದು ಪ್ರಕಾರ. ಅಲ್ಲಿ ಸಂವಾದ ಹೇಳಿದ್ನಲ್ಲ, ಏನದ ರೇಡಿಯೋದ ಮೇಲೆ, ದೂರಧ್ವನಿಯ ಮೇಲೆ ಒಂದೇ ವ್ಯಕ್ತಿ ಎರಡು ಪ್ರಕಾರದ ಧ್ವನಿಯ ಮೂಲಕ ಎರಡು ಪಾತ್ರ ಮಾಡ್ತಾನ್ರಿ. ಅದೇ ಪ್ರಕಾರ ಇಲ್ಲಿ ಕರ್ಮ ಒಂದೇ ಇದೆ. ಅದು ಎರಡು ಪ್ರಕಾರದಿಂದ ಅಜ್ಞಾನಿ ಜೀವದ ಎದುರಿಗೆ ಎರಡು ಪ್ರಕಾರದ ಪಾತ್ರ ಧಾರಣ ಮಾಡಿ ಅದ ಈ ಜೀವವನ್ನು ನರ್ತಿಸ್ತಾ ಇದೆಯೋ ಅಥವಾ ಸ್ವಯಂ ನರ್ತನ ಮಾಡ್ತಾ ಇದೆ. 100 ನಂಬರದ ಕಲಶ. ತದಥ ಕರ್ಮ ಶುಭಾಶುಭ ಭೇದತೋ ತದಥ ಕರ್ಮ ಶುಭಾಶುಭ ಭೇದತೋ ದ್ವಿತಯತಾಂ ಗತಂ ಏಕಂ ಉಪಾನಯನ್ ಗತಮೇಕ್ಯಮುಪಾನಯನ್ ಕ್ಲಪಿತ ನಿರ್ಭರ ಮೋಹರಜಾ ಅಯಂ ಸ್ವಯಮುದೇತ್ಯವಬೋಧ ಸುಧಾ ಪ್ಲವಃ. ನೋಡ್ರಿ, ಒಂದ್ಸಲ ಅದನ್ನು ಬಿಡಿಸಿ ಹೇಳ್ತೇನೆ, ಅಲ್ಲೇ ಅರ್ಥ ಮಾಡಿಕೊಟ್ರೆ ಮುಂದೆ ವಿವರಣೆ ಇದೆ. ತತ್ ಅಥ, ಅದರಿಂದ ಈಗ ಕರ್ಮ ಶುಭಾಶುಭ ಭೇದತೋ, ಕರ್ಮ ಏನು ಮಾಡ್ತಿದೆ? ಶುಭ ಮತ್ತು ಅಶುಭದ ಭೇದದಿಂದ, ದ್ವಿತಯತಾಂ ಎರಡು ಪ್ರಕಾರದಿಂದ, ಗತಂ ಐಕ್ಯಂ ಉಪಾನಯನ್ ಅದರೊಳಗೆ ದೃಷ್ಟಿ ಒಂದಾಗಿ ಹೋಗುವಂತೆ ಮನೋಹರವಾಗಿ ಅದ ನರ್ತನ ಮಾಡ್ತಿದೆ. ಗ್ಲಪಿತ ನಿರ್ಭರ ಮೋಹ ರಜಾ ಅಯಂ. ಗ್ಲಪಿತ ನುಂಗಿ ಹಾಕಿದೆ, ಗ್ಲಪಿತ ನುಂಗಿ ಹಾಕಿದೆ. ಏನ? ನಿರ್ಭರ ಮೋಹ ರಜಾ ಅಯಂ. ಮೋಹರೂಪದ ಅತ್ಯಂತ ನಿಬಿಡತರವಾದಂಥ ರಜ. ರಜ ಅರ್ಥಾತ್ ಕಾಡಿಗೆ, ಕರ್ಮ ಕಲಂಕ, ಅಂಧಕಾರ ನುಂಗಿ ಹಾಕಿದೆ. ಅಂಥ ಸ್ವಯಂ ಉದಿತ ಅಂಧಕಾರವನ್ನೆಲ್ಲ ನುಂಗಿ ಹಾಕಿ ಸ್ವಯಂ ಉದಿತಾಗ್ತಿದೆ. ಏನ? ಉದೇತ್ಯ ಅವಬೋಧ ಸುಧಾಪ್ಲವಂ. ಅವಬೋಧ ಅಂದ್ರೆ ಜ್ಞಾನ ರೂಪದ, ಸುಧಾ ಅಂತಂದ್ರೆ ಅಮೃತ, ಸುಧ ಆಪ್ಲವ ಅಂತಂದ್ರೆ ಸಾಗರ. ಅಮೃತದ ಸಾಗರ ಈಗ ಉದಿತಾಗ್ತಿದೆ.
ಯಾವುದರ ಅಮೃತ? ಅವಬೋಧ ರೂಪದ, ಜ್ಞಾನ ರೂಪದ ಅಮೃತ. ಜ್ಞಾನ ರೂಪದ ಅಮೃತ ಸಮುದ್ರ ಉಕ್ಕುತ್ತಿದೆ. ಯಾವುದರಿಂದ? ಪುಣ್ಯ ಪಾಪದಿಂದ ಅಲ್ಲ. ಪುಣ್ಯ ಪಾಪದ ಉತ್ಪತ್ತಿ ಮಾಡುವಂಥ ಯಾವ ನಿಬಿಡತರವಾದಂಥ ಮೋಹ ಇದೆಯಲ್ಲ, ಆ ಮೋಹವನ್ನು ಗ್ಲಪಿತ ನುಂಗಿ ಹಾಕಿ ಈಗ ಜ್ಞಾನದ ಅವಬೋಧದ ಅಮೃತದ ಸಮುದ್ರವರೆಗೂ ಬರ್ತಿದೆ. ಆಚಾರ್ಯ ಅಮೃತ ಚಂದ್ರ ದೇವರ ದೃಷ್ಟಿ ಎಂಥದ್ದು, ಪ್ರತಿಭಾ ಎಂಥದ್ದರೆ. ಹೇಳೋರೇನಾದರೂ ಉತ್ಥಾನಿಕೆ ಏನು ಹೇಳ್ರು? ಒಂದೇ ಕರ್ಮ ಎರಡು ಪ್ರಕಾರದ ಪಾತ್ರ ಧಾರಣ ಮಾಡಿ ಪುಣ್ಯ ಪಾಪ ಅಂತ ಹೇಳ್ಕೊಂಡ ಈಗ ರಂಗಮಂಟಪದ ಮೇಲೆ ಬರ್ತಿದೆ. ಎಚ್ಚರಗೊಳಿಸಿದರು. ಆದ್ರೆ ಅದನ್ನು ನುಂಗಿ ಹಾಕುವಂಥದ್ದ ಯಾವುದನ್ನ? ಇದು ಪುಣ್ಯ ಇದೆ, ಇದು ಪಾಪ ಇದೆ, ಇದು ಒಳ್ಳೆಯದಿದೆ, ಇದು ಅನುಕೂಲ ಇದೆ, ಇದು ಒಳ್ಳೆಯದಿಲ್ಲ, ಇದು ಬಿಟ್ಟುಕೊಡ್ಲಿಕ್ಕೆ ಯೋಗ್ಯಿದೆ ಅನ್ನುವ ಮೋಹ ರೂಪದ ರಜ ಏನಿತ್ತಲ್ಲ, ಅದನ್ನು ನುಂಗಿ ಹಾಕಿರುವಂಥ ಜ್ಞಾನ ಹೊರಗೆ ಬರ್ತಿದೆ. ಅಮೃತಮಯವಾದಂಥ ಜ್ಞಾನ. ಪುಣ್ಯ ಪಾಪದ ಸ್ವರೂಪ ತಿಳ್ಕೊಳ್ಳೋದಿದೆ. ಯಾವುದರ ಸಲುವಾಗಿ? ಪುಣ್ಯ ಪಾಪದ ಸ್ವರೂಪ ಯಾವುದರ ಸಲುವಾಗಿ ತಿಳ್ಕೊಳ್ಳೋದಿದೆ? ಯಾವ ರೂಪದಿಂದ ತಿಳ್ಕೊಳ್ಳೋದಿದೆ? ಎರಡೂ ಒಂದೇ ಇದೆ. ಅಚೇತನ ಇದೆ, ಕರ್ಮ ಇದೆ, ಬಂಧದ ಕಾರಣ ಇದೆ. ಈ ಪ್ರಕಾರ ಜ್ಞಾನವನ್ನು ಮೊದಲು ಉದಯ ಮಾಡುತ್ತಾರೆ, ಆಮೇಲೆ ನಾಟಕ. ಅದಕ್ಕೆ ಪ್ರಾರಂಭಕ್ಕೆ ಹೇಳ್ತಾನೆ, ಸಮ್ಯಕ್ ದೃಷ್ಟಿ ಪುರುಷನು ಇದ್ದಾನೆ. ಜೀವ ಮೊದಲಾದ ನಾಟಕಗಳನ್ನು ನೋಡಲಿಕ್ಕೆ ಮಿಥ್ಯಾ ದೃಷ್ಟಿಗಳು ಸಮೂಹ. ಹಾಗಾದ್ರೆ ಬರೀ ನೋಡಿ ಬರುವುದೆಂದರೆ ನಾಟಕದಲ್ಲಿ ಪುಣ್ಯ ಪಾಪ ನಿರಂತರ ನಮ್ಮ ದೃಷ್ಟಿಯೊಳಗ ಪುಣ್ಯವಂತ, ಪುಣ್ಯದ ಉದಯ ಇರುವಂಥವನು, ಪುಣ್ಯ ಪರಿಣಾಮ ಇರುವಂಥವನು ನಾವು ಒಳ್ಳೆಯ ಅಂಥೇಳಿ ನೋಡ್ತೇವೆ. ಹೌದಿಲ್ಲ? ಪಾಪದ ಉದಯ ಇರುವಂಥವನನ್ನು ಮತ್ತು ಪಾಪ ಪರಿಣಾಮ ಇರುವಂಥವನನ್ನು ಒಳ್ಳೆಯವಲ್ಲ, ಕೆಟ್ಟವ ಅಂತೇಳಿ. ಆದರೆ ಯಾವುದನ್ನು ಒಳ್ಳೆಯದಂತ ಇದ್ದೇವಲ್ಲ, ಅದು ಬಂಧದ ಕಾರಣ ಇದೆಪ್ಪ, ಅದು ಬಂಧರೂಪ ಇದೆ. ಪುಣ್ಯದ ಉದಯ ಏನಿದೆ? ಬಂಧದ್ದನ ಉದಯ ಆದದ್ದಿದೆ, ಅದರ ಸ್ಥಿತಿ ಪೂರ್ಣ ಮಾಡಿ. ಪುಣ್ಯ ಪರಿಣಾಮ ಏನಿದೆ? ಬಂಧದ್ದನ ಕಾರಣ ಇದೆ. ಹಾಗಾದ್ರೆ ಈ ಜ್ಞಾನ ಇಟ್ಕೊಂಡಿದ್ದೆವು ಜೀವಂತ ಅಂದ್ರೆ ಪುಣ್ಯ ಪಾಪ ಅಧಿಕಾರ ತಿಳಿಯುತ್ತಿದೆ. ಇಲ್ಲ ಅಂತಂದ್ರೆ ಪುಣ್ಯ ಪಾಪದೊಳಗನ ನಾವು ಭೇದ ಮಾಡ್ತಾ ಅನಂತ ಕಾಲ ಉಳಿಯೋದಿದೆ. ಮಹಿಮಾ ಯಾರ್ದಿದೆ? ಜ್ಞಾನದ್ದಿದೆ. ಜ್ಞಾನದ್ದೇ. ಮೋಹವನ್ನು ನುಂಗಿ ಹಾಕುವಂಥ ಜ್ಞಾನ ಹೊರಗೆ ಬಿಡೋದೂ ಇಲ್ಲ, ನುಂಗಿ ಹಾಕು. ಗ್ಲಪಿತ ನಿರ್ಭರ ಮೋಹ ರಜಾ ಅಯಂ ಸ್ವಯಂ ಉದೇತ್ಯ ಉದಿತಿ ಅವಬೋಧ ಸುಧಾಪ್ಲವ. ನೋಡ್ರಿ, ಸ್ವಲ್ಪ ವ್ಯಾಖ್ಯಾನ ನೋಡೋಣ. ಕರ್ತೃ ಕರ್ಮ ಅಧಿಕಾರದ ನಂತರ ಈ ಪುಣ್ಯ ಪಾಪ ಅಧಿಕಾರವನ್ನು ಪ್ರಾರಂಭ ಮಾಡುತ್ತಾ ಮೊಟ್ಟ ಮೊದಲಿಗೆ ಆಚಾರ್ಯ ದೇವರು ಮೋಹ ರಜದ ನಾಶ ಮಾಡುವಂಥ ಮತ್ತು ಅಜ್ಞಾನದ ಕಾರಣ ಒಂದೇ ಕರ್ಮದಲ್ಲಿ ಉತ್ಪನ್ನವಾಗಿರುವ ಪುಣ್ಯ ಪಾಪ ಅಥವಾ ಶುಭ ಅಶುಭ ಭೇದ ಎಂದರೆ ದ್ವೈತವನ್ನು ಸಮಾಪ್ತಗೊಳಿಸುವಂಥ ಸಮ್ಯಕ್ ಜ್ಞಾನದ ಸ್ಮರಣೆ ಮಾಡಿದ್ದಾರೆ. ಪುಣ್ಯದೊಳಗೆ ಮೋಹಿತಂತೂ ಆದದ್ದಾಯಿತು ಅನಂತ ಕಾಲದಲ್ಲಿ. ಆದರೆ ಈಗ ಆ ಅಜ್ಞಾನ, ಅದು ಅಜ್ಞಾನ ಇದೆ ರೀ. ಕರ್ಮದೊಳಗೆ ಭೇದ ಮಾಡುವುದ ಅಜ್ಞಾನ ಇದೆ. ಈ ಪುಣ್ಯ ಪಾಪ ಅಧಿಕಾರದೊಳಗನ ಎರಡು ಅತ್ಯಂತ ಪ್ರಸಿದ್ಧ ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಟೀಕಾಕಾರದ್ದು ಇದೆ, ಒಂದು ಗಾಥಾಕಾರದ್ದು. ಗಾಥಾಕಾರ ಭಗವಾನ್ ಕುಂದ ದೇವ ಈ ಪುಣ್ಯ ಪಾಪ ಅಧಿಕಾರದ ಸ್ವರೂಪವನ್ನು ತಿಳಿಸಿಕೊಡುವ ಸಲುವಾಗಿ ಚಿನ್ನದ ಸಂಕೋಲೆ ಮತ್ತು ಲೋಹದ ಸಂಕೋಲೆ ಅಂಥೇಳಿ ದೃಷ್ಟಾಂತ ಕೊಟ್ಟಿದ್ದಾರೆ.
ಅಮೃತಚಂದ್ರಾಚಾರ್ಯ ದೇವ ಟೀಕಾಕಾರರ ಇಬ್ಬರು ಪುತ್ರರದರು, ಅದರ ಶೂದ್ರರ ಮಕ್ಕಳದಾರ. ಚಾಂಡಾಲಿನಿ ಶೂದ್ರರ ಮಕ್ಕಳಿದ್ದಾರೆ. ಒಬ್ಬನನ್ನ ಓರ್ವ ಬ್ರಾಹ್ಮಣ ಜಾಕಿ ಮಾಡಿದ್ದಾನೆ, ಪಾಲನೆ ಪೋಷಣೆ ಮಾಡಿದ್ದಾನೆ, ದೊಡ್ಡವನನ್ನಾಗಿ ಮಾಡಿದ್ದಾನೆ. ಇನ್ನೊಬ್ಬ ಆ ಶೂದ್ರರ ಮನೆಯೊಳಗನ ಬೆಳೆದಿದ್ದಾನೆ. ವ್ಯತ್ಯಾಸ ಏನಿದೆ ರೀ ಈರುವರಲ್ಲಿ? ವ್ಯತ್ಯಾಸ ಏನಿದೆ ಮತ್ತು ಏನು ಇಲ್ಲ? ನಿಜವಾಗಿ ವ್ಯತ್ಯಾಸ ಇದೆಯಲ್ಲ? ಇತರ ಏನಿದೆ? ವ್ಯತ್ಯಾಸ ಇದೆಯಲ್ಲ? ಬ್ರಾಹ್ಮಣರ ಮನೆಯಲ್ಲಿ ಪಾಲನೆ ಪೋಷಣೆ ಆಯ್ತಂತೆ, ಬೆಳವಣಿಗೆ ಆದ, ಮಗು ಇದ್ದವನು ದೊಡ್ಡವನಾದ ಬ್ರಾಹ್ಮಣರ ಮನೆಯಲ್ಲಿ. ಅದರಿಂದ ಲಾಭ ಏನಾಯ್ತು ರೀ ಅವನಿಗೆ? ಹೀನ ಆಚರಣೆ ಮಾಡಲಿಲ್ಲ, ಇಷ್ಟೇ ರೀ, ಬೇರೆ ಏನಿಲ್ಲ. ಆದ್ರೆ ಆ ಶೂದ್ರಳ ಗರ್ಭ ಸಂಸ್ಕಾರ ಏನಿತ್ತು ಅದು ಬಿಟ್ಟು ಹೋಗ್ತಿದೆ ಏನ್ರಿ? ಸಂಸಾರದೊಳಗನ ಅದಾನ ಅಥವಾ ಇಲ್ರಿ? ಶೂದ್ರ ಅರ್ಥಾತ್ ಆಶ್ರವ. ಆಶ್ರವವನ್ನ ಶೂದ್ರ ಕನ್ಯೆ ಅಂಥೇಳಿ ಹೇಳಿದರು. ಆ ಆಶ್ರವ ರೂಪದ ಶೂದ್ರ ಕನ್ಯೆಯ ಉದರದಿಂದ ಒಂದು ಪುಣ್ಯ ರೂಪದ, ಒಂದು ಪಾಪ ರೂಪದ ಇಬ್ಬರು ಪುತ್ರರ ಉದಯ ಐತೆ. ಅದರ ಭೇದ ಏನಿಲ್ರಿ, ಏನೂ ಇಲ್ಲ ನೋಡ್ರಿ. ಇದಕ್ಕೆ ಇನ್ನೊಂದು ನಮ್ಮದ ದೃಷ್ಟಾಂತ. ಆ ಚಿನ್ನದ ಸಂಕಲೆ ಮತ್ತು ಲೋಹದ ಸಂಕಲೆಯನ್ನು ಇನ್ನೊಂದು ಸ್ವಾಧ್ಯಾಯದೊಳಗೆ ನೋಡೋಣ, ಇನ್ನೊಂದು ಸಲ ಪ್ರವಚನದೊಳಗೆ ನೋಡೋಣ. ಈಗ ಇದನ್ನು ನೋಡೋದು ವ್ಯತ್ಯಾಸ ಏನೂ ಇಲ್ಲ. ಸ್ವರ್ಗ ಮತ್ತು ನರಕದೊಳಗೆ ವ್ಯತ್ಯಾಸ ಇದೇನಿಲ್ರಿ? ಸ್ವರ್ಗ ಮತ್ತು ನರಕದೊಳಗೆ ವ್ಯತ್ಯಾಸ ಇದೇನಿಲ್ಲ. ಇದಕ್ಕೆ ಒಂದು ನಮ್ಮದು ದೃಷ್ಟಾಂತ. ಒಬ್ಬ ಶ್ರೀಮಂತ ಪುರುಷನಿಗೇನೋ ಹಸಿವಾದದ್ದೇ ಇದೆ, ಒಬ್ಬ ಭಿಕ್ಷುಕನಿಗೂ ಹಸಿವಾದದ್ದೇ ಇದೆ. ಹಸಿವಾದ ನಂತರ ಶ್ರೀಮಂತ ಪುರುಷ ಏನು ಮಾಡ್ತಾನೆ? ಮುತ್ತು ರತ್ನ ವಜ್ರ ಇದರದ ಆಶ್ರಯ ಮಾಡ್ತಾನೆ. ಆಹಾರದರೆ ಅವ ಬೇಕಾದ್ರೆ ಆಹಾರ ಸೇವನೆ ಮಾಡುವ ತಟ್ಟೆ ಚಿನ್ನದ್ದಿರು. ಆದ್ರೆ ಹಸಿವೆಯ ಬಾಧೆ ಅವಂದ ಸಮಾನ ಇದೆ ಏನಿಲ್ರಿ? ಅವ ಭಿಕ್ಷುಕಂದ ಅವ ಬೇಕಾದ್ರೆ ತಂಗಳನ್ನ ಯಾರೋ ಕೊಟ್ಟಿರೋ ನಿನ್ನೆ ತಂಗಳನ್ನ ಅದು ಒಡಕ ಪಾತ್ರೆಯೊಳಗೆ ತಿಂತಾ ಇದ್ದಾನನ್ರಿ, ಅಥವಾ ನೀವೇನು ಈಗ ಬಳಸಿ ಎಸೆದು ಬಿಡ್ತೀರ, ಯೂಸ್ ಆ್ಯಂಡ್ ಥ್ರೋ ಅಂಥದ್ರೊಳಗೆ ಹರಕಲ್ಲ ತಿಂತಾ ಇದ್ದಾನೆ ಅಂದರೆ ಅವ ಯಾವುದ್ರೊಳಗಡೆ ತಿನ್ನಲಿ, ಏನಂದರೆ ತಿನ್ನಲಿ, ಇವು ಯಾವುದರೊಳಗಡೆ ತಿನ್ನಲಿ, ಏನಂದರೆ ತಿನ್ನಲಿ. ಆದರೆ ಹಸಿವೆಯ ಬಾಧೆ ತಿನ್ನುವ ಸಲುವಾಗಿ ಯಾವ ಒಂದು ಆಸಕ್ತಿ ಇದೆ, ಆ ಆಸಕ್ತಿ ತಿನ್ನುವ ಸಮಯದೊಳಗೆ ಯಾವ ಒಂದು ಆಕುಲತೆ ಇದೆ, ಆ ಆಕುಲತೆ ಒಂದೇ ಇದೆ ಏನಿಲ್ರಿ? ಒಂದೇ. ಆದ್ರೂ ನಮ್ಗೆ ಯಾಕೆ ಭೇದ ಕಾಣಿಸ್ತಿದೆ? ಆದ್ರೂ ಯಾಕೆ ಭೇದ ಕಾಣಿಸ್ತಿದೆ? ಅವನು ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದಾನ್ರಿ, ಅಥವಾ ಬೆಳ್ಳಿ ಮಣಿ ಮೇಲೆ ಕೂತಿದ್ದಾನೆ, ಮಣೆ ಕುಡ್ರು ಮಣೆ, ಮತ್ತು ಚಿನ್ನದ ತಟ್ಟೆಯೊಳಗೆ ತಿಂತಾ ಇದ್ದಾನೆ, ಘೃತ ಮಿಶ್ರಿತ ಆಹಾರ ತಿಂತಾ ಇದ್ದಾನೆ, ತಾಜಾ ತಿಂತಾ ಇದ್ದಾನೆ, ಬೆಲೆಯುಳ್ಳದ್ದನ್ನು ತಿಂತಾ ಇದ್ದಾನೆ, 200 ರೂಪಾಯಿ kg ಅಕ್ಕಿ ಅನ್ನ ತಿಂತಾ ಇದ್ದಾನೆ, 500 ರೂಪಾಯಿ ಅಕ್ಕಿ ತುಪ್ಪ, 500 ರೂಪಾಯಿ kg ತುಪ್ಪ, ಅಥವಾ 1000 ರೂಪಾಯಿ ಆಗಿದೆ ನನಗೆ ಗೊತ್ತಿಲ್ಲ, ಅದನ್ನು ತಿಂತಾ ಇದ್ದಾನೆ, ಚಿನ್ನದ ತಟ್ಟೆಯೊಳಗೆ ತಿಂತಾ ಇದ್ದಾನೆ, ಬೆಳ್ಳಿ ಮಣಿ ಮೇಲೆ ಕೂತಿದ್ದಾನೆ. ಆದರೆ ತಿನ್ನುವುದರೊಳಗ ಯಾಚಕ ಭಾವ ಇದೆ ಅಲ್ಲ, ಅದು ಅವನ ಹಾಗೇನೇ ಇದೆ ಅಥವಾ ಇದ್ರೆ? ಅವನ ರಸ್ತೆ ಪಕ್ಕಕ್ಕೆ ಕೂತಿದ್ದಾನೆ. ವಿಚಾರ ಮಾಡುವುದು, ಹಸಿವೆಯ ಬಾಧೆ ಸಮಾನ ಇದೆ, ತಿನ್ನುವ ಆಸಕ್ತಿ ಸಮಾನ ಇದೆ, ತಿನ್ನುವ ವೇಳೆದೊಳಗೆ ಆಕುಲತೆ ಸಮಾನ ಇದೆ, ರುಚಿ ಬೇರೆ ಬೇರೆ ಇದೆ. ಪದಾರ್ಥಗಳ ಮುಖ್ಯತೆಯಿಂದ ರುಚಿ ಬೇರೆ ಇರಬಹುದು, ಅದರ ಹಸಿವೆಯ ಮುಖ್ಯತೆಯಿಂದ, ಆಸಕ್ತಿಯ ಮುಖ್ಯತೆಯಿಂದ ರುಚಿ ಬೇರೆ.
ಹಾಗಾದ್ರೆ ಪುಣ್ಯ ಹೀಗೆ ಇರೋ ವೇಳೆದೊಳಗೆ ಕೂಡ ನಾವು ಯಾಕೆ ಭೇದ ಮಾಡ್ತೇವೆ? ಅದೊಂದು ಪ್ರಶ್ನೆ ಉಳಿತದೆ. ಹೀಗೆ ಇರೋ ವೇಳೆದೊಳಗೂ ಕೂಡ ಹಸಿವೆನ ಅವನಿಗೂ ಬಾಧೆ ಮಾಡ್ತಾ ಇದೆ, ಈತನಿಗೂ ಬಾಧೆ ಮಾಡ್ತಾ ಇದೆ. ಇವನು ಅದರ ಆಶ್ರಯ ಮಾಡಿದಾನೆ, ಭಲೆ ಬೆಲೆಯುಳ್ಳದ್ದಿರಲದ ಆಹಾರ, ಅದರ ಆಶ್ರಯ ಮಾಡಿದಾನೆ. ಅರೆ, ಜಡದ ಆಶ್ರಯ ಮಾಡಿ ದುಃಖದ ನಿವಾರಣೆ ಮಾಡೋದರಂಥ ಅಜ್ಞಾನ ಇನ್ನೊಂದು ಯಾವುದೂ ಇದೆ. ಏನು ಹೇಳ್ತು? ಜಡದ ಆಶ್ರಯ ಮಾಡಿ ದುಃಖದ ನಿವಾರಣೆ ಮಾಡುವಂಥ ಯಾವ ಕ್ರಿಯೆ ಇದೆಯಲ್ಲ, ಅಂಥ ಅಜ್ಞಾನ ಇನ್ನೊಂದು ಯಾವುದು? ಬೆಲೆಯುಳ್ಳ ಆಹಾರದ ಕೂಡ ಆಶ್ರಯ ಮಾಡುವ ಭಾವದೊಳಗ ಅವನಲ್ಲಿ ಅತ್ಯಂತ ದೈನ್ಯತೆ ಇದೆ. ಶ್ರೀಮಂತ ಇರುವಳದೊಳಗೆ ಕೂಡ. ಮತ್ತು ಇವು ಯಾವ ತಂಗಳನ್ನದ ಆಶ್ರಯ ಮಾಡ್ತಾ ಇದ್ದಾನಲ್ಲ, ಅವನಿಗೂ ದೈನ್ಯತೆ ಇರ್ತಾನೆ. ಹಾಗಾದರೆ ಇಲ್ಲಿ 3 ಮಾತಾದವ್ರೆ. ಒಂದ ಹಸಿವೆಯ ಬಾಧೆ, ಇನ್ನೊಂದ ಆಹಾರದ ಆಶ್ರಯ ಮಾಡುವಂಥ ದೀನತೆ, ಇನ್ನು 3ನೇದ್ದ ಆಹಾರ ಸೇವನೆ ಮಾಡುವ ವೇಳೆದೊಳಗೆ ಅನುಭವದಲ್ಲಿ ಬರುವಂಥ ಆಕುಲತೆ. 3 ಒಂದು ಕ್ಷುಧೆಯ ಬಾಧೆ, ಇನ್ನೊಂದು ಆಹಾರದ ಆಶ್ರಯ ಮಾಡುವಂಥ ದೈನ್ಯ ಭಾವ, ಇನ್ನೊಂದ ಅದರೊಳಗೆ ಆಕುಲತೆ. ಆಹಾರ ಸೇವನೆ ಮಾಡುವ ವೇಳೆದೊಳಗೆ ಶಾಂತಿ ಇದೆ, ಆಕುಲತೆ ಇದೆ. ಬಂದು ಹೀಗೆ ಇರುವ ವೇಳೆದೊಳಗೂ ಕೂಡ ನಾವು ಆ ಶ್ರೀಮಂತನಲ್ಲೇ ಮತ್ತು ಆ ದರಿದ್ರನಲ್ಲೇ ಭೇದ ಯಾವುದರ ಸಲುವಾಗಿ ಮಾಡ್ತೇವೆ? ಯಾವುದರ ಸಲುವಾಗಿ ಅಲ್ಲ, ಅಜ್ಞಾನದ ಕಾರಣದಿಂದ ಮಾಡ್ತೇವೆ. ಅಜ್ಞಾನದ ಕಾರಣದಿಂದ ಭೇದ ಬರೇ ಮಾಡಿ ಬಿಡ್ತೇವೋ, ಅಥವಾ ಇಷ್ಟ ಅನಿಷ್ಟನೂ ಇದೆ, ಅದರ ಜೊತೆಗೆ ಇಷ್ಟ ಅನಿಷ್ಟನೂ ಇದೆ. ಇನ್ನೂ ಒಂದಂತಂದ್ರ ಅದು ಬೇಡ, ಇದೇ ರೀತಿ ಆಗಬೇಕು ಅನ್ನೋ ಪ್ರಯತ್ನನೂ ಇದೆ. ಹಾಗಾದ್ರೆ ಆ ಪ್ರಯತ್ನದ ಹಿಂದ ಪೀಡೆ ಇದೆ, ದೈನ್ಯತೆ ಇದೆ, ಆಕುಲತೆ ಇದೆ. ತಿಳಿತೇನಿಲ್ಲ? ಐತೇನಿಲ್ರ ಆ ಪರಿಣಾಮದೊಳಗೆ? ಹಾಗಾದ್ರೆ ಏನಾಯಿತು? ಇದು ಅಜ್ಞಾನ. ಅಜ್ಞಾನ ಏನು ಹೇಳಿದ್ರು ಒಂದ್ಸಲ ನೋಡ್ರಿ ಮತ್ತೊಂದು. ಕರ್ತೃಕರ್ಮ ಅಧಿಕಾರದ ನಂತರ ಈ ಪುಣ್ಯ ಪಾಪ ಅಧಿಕಾರವನ್ನು ಪ್ರಾರಂಭ ಮಾಡುತ್ತಾ ಮೊಟ್ಟ ಮೊದಲಿಗೆ ಆಚಾರ್ಯ ದೇವರು ಮೋಹ ರಜದ ನಾಶ ಮಾಡುವಂಥ, ಮೋಹ ರಜದ ನಾಶ ಮಾಡುವಂಥ, ರಜ ಅಂತಂದ್ರೆ ಪರಮಾಣು ಅಂಥೇಳಿನೂ ಹೇಳಬಹುದು, ಜಡ ಅಂಥೇಳಿ ಹೇಳಬಹುದು, ಅಂಧಕಾರ ಅಂಥೇಳಿನೂ ಹೇಳಬಹುದು. ಮೋಹ ರಜದ ನಾಶ ಮಾಡುವಂಥ ಮೋಹ ರಜ ಏನಿದೆ ಅದರೊಳಗೆ? ಪುಣ್ಯ ಮತ್ತು ಪಾಪದೊಳಗೆ ವಿಭಾಗ ಮಾಡ್ತಾ ಇದ್ದೇವಲ್ಲ, ಪುಣ್ಯ ಪಾಪ ಅಧಿಕಾರವನ್ನು ಪ್ರಾರಂಭ ಮಾಡುತ್ತಾ ಮೊಟ್ಟ ಮೊದಲಿಗೆ ಆಚಾರ್ಯ ದೇವರು ಮೋಹರಜದ ನಾಶ ಮಾಡುವಂಥ ಮತ್ತು ಒಂದೇ ಕರ್ಮದಲ್ಲಿ ಅಜ್ಞಾನದ ಕಾರಣ, ತಿಳ್ತೇನ್ರಿ? ಹೀಗೆ ಮಾಡಿದ್ರೆ ಹೆಚ್ಚು ಅರ್ಥ ಆಗ್ತಿದ್ರೆ ಹಾಗೆ ಮಾಡೋದು. ಅಜ್ಞಾನದ ಕಾರಣ ಒಂದೇ ಕರ್ಮದಲ್ಲಿ, ಇದಂತೂ ಸರಿನೇ ಇದೆ. ಆದರೆ ಒಂದೇ ಕರ್ಮದಲ್ಲಿ ಅಜ್ಞಾನದ ಕಾರಣ ಉತ್ಪನ್ನವಾಗಿರುವ ಪುಣ್ಯ ಪಾಪ ಅಥವಾ ಶುಭ ಅಶುಭ ಭೇದವನ್ನು ಸಮಾಪ್ತಗೊಳಿಸುವಂಥ ಸಮ್ಯಕ್ ಜ್ಞಾನದ ಸ್ಮರಣೆ ಮಾಡಿದ್ದಾರೆ. ಸ್ಮರಣೆ ಮಾಡಿದ್ದಾರೆ ಅಂದರೆ ಏನು? ಸ್ಮರಣೆ ಮಾಡಿದ್ದಾರೆ ಅಂತಂದರೆ ಅದನ್ನು ತಮ್ಮ ಜ್ಞಾನದೊಳಗೆ ಸ್ವೀಕಾರ ಮಾಡಿದ್ದಾರೆ, ಅದನ್ನು ಧಾರಣ ಮಾಡಿದ್ದಾರೆ. ನೋಡ್ರಿ, ಯಾವುದೋ ಒಂದು ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲಲ್ಲ, ಅದಕ್ಕೆ ನಾವೇನು ಮಾಡ್ತೇವ್ರಿ? ಕನ್ನಡಕ ಹಾಕ್ಕೊಳ್ತೇವೆ. ಯಾವುದರ ಸಲುವಾಗಿ? ಅದನ್ನು ನೋಡುವ ಸಲುವಾಗಿ. ಸರಿಯಾದ ಪ್ರಕಾರ ಇಲ್ಲಿ ಆಚಾರ್ಯ ದೇವರ ಸಮ್ಯಕ್ ಜ್ಞಾನದ ಸ್ಮರಣೆ ಮಾಡಿದ್ದಾರೆ. ಅರ್ಥಾತ್ ನನ್ನ ಕನ್ನಡಕ ಎಲ್ಲಿ ಹೋಯ್ತು ಅಂಥೇಳಿ ನೆನಪು ಮಾಡ್ಕೊಳ್ಳೋದು. ನೆನಪು ಮಾಡ್ಕೊಳ್ಳೋದ್ರ ಹಿಂದೆ ಏನಿದೆ ರೀ? ಅದು ಬೇಕು, ಹೌದೇನಲ್ರಿ? ಅದು ಬೇಕು. ಯಾವುದರ ಸಲುವಾಗಿ? ನನಗೆ ಓದೋದಿದೆ, ಹಾಗಾದ್ರೆ ನನಗೆ ಈಗ ಈ ಸಂಸಾರವೆಂಬ ರಂಗಮಂಟಪದ ಮೇಲೆ
ಪುಣ್ಯ ಮತ್ತು ಪಾಪ ಎರಡು ಪ್ರಕಾರದ ಪಾತ್ರ ಧಾರಣ ಮಾಡಿ ಒಂದೇ ಕರ್ಮ ನರ್ತಿಸ್ತಾ ಇದೆ. ಅದು ಒಂದೇ ಇದೆ ಅಂಥೇಳಿ ನೋಡಬೇಕಾದ್ರೆ ಅದರಲ್ಲೇ ರಾಗದ್ವೇಷ ಮಾಡಬಾರ್ದಾಗಿತ್ತು ಅಂತಂದ್ರೆ, ಅದರಲ್ಲೇ ಇಷ್ಟ ಅನಿಷ್ಟದ ಬುದ್ಧಿ ಬೆಳಿಬಾರ್ದಾಗಿತ್ತು ಅಂತಂದ್ರೆ ಏನು ಬೇಕು? ಸಮ್ಯಕ್ ಜ್ಞಾನ ರೂಪದ ಕನ್ನಡಕ ಬೇಕು. ಸ್ಮರಣೆ ಮಾಡೋದಂತಂದ್ರೆ ಏನು? ಇದು ಸಮ್ಯಕ್ ಜ್ಞಾನ. ಇಷ್ಟು ಸ್ಮರಣೆ ಮಾಡ್ಕೊಳ್ಳೋದು ನೋಡ್ರಿ. ಯಾವ ಶಬ್ದಗಳನ್ನು ನಾವು ಲೌಕಿಕದಲ್ಲಿ ಬಳಸ್ತೇವೆಯೋ ಅದೇ ಶಬ್ದ ಇದ್ರೂ ಲೌಕಿಕದಲ್ಲಿ ಯಾವ ಅರ್ಥ ಕೊಡ್ತೀವಿಯೋ ಆ ಅರ್ಥ ಇಲ್ಲಿ ಕೊಡ್ತೇವೆ. ಸ್ಮರಣೆ ಮಾಡಿದ್ದಾರೆ ಅಂತಂದ್ರೆ ಏನು? ಅದನ್ನು ಅಂಗೀಕಾರ ಮಾಡಿದ್ದಾರೆ, ಅದನ್ನು ಅಳವಡಿಸಿಕೊಂಡಿದ್ದಾರೆ ತಮ್ಮಲ್ಲೇ. ಆ ರೂಪದಿಂದ ನೋಡ್ತಾ ಇದ್ದಾರೆ. ಏನನ್ನು ನೋಡ್ತಾ ಇದ್ದಾರೆ? ಕರ್ಮವನ್ನು ನೋಡ್ತಾ ಇದ್ದಾರೆ. ಪುಣ್ಯ ಪಾಪ ಅಂಥೇಳಿ ನೋಡ್ತಾ ಇಲ್ರಿ, ಕರ್ಮ ಅಂಥೇಳಿ ನೋಡ್ತಾ ಇದ್ದಾರೆ. ಈಗ ಹೇಳ್ರಿ, ಸಾರಭೂತದಿಂದ ಇಷ್ಟೇನು ಒಂದು ಪ್ಯಾರ ಓದಿದೆವು, 3 ಲೈನ್ ಓದಿದೆವು. ಅಷ್ಟರೊಳಗೆ ತಾತ್ಪರ್ಯ ಏನ? ಪುಣ್ಯ ಪಾಪ ಅಂಥೇಳಿ ನೋಡೋದು ಅಜ್ಞಾನ ಇದೆ, ಒಳಿತು ಕೆಡಕ ಅಂಥೇಳಿ ನೋಡೋದು ದುಃಖದ ಕಾರಣದ ಸಂರಕ್ಷಣೆ ಏನಿದೆ, ಪೋಷಣೆ ಇದೆ. ಇಷ್ಟ ಅನಿಷ್ಟ ಮನ್ನಿಸೋದ ಮತ್ತು ಇಷ್ಟದ ಬೆನ್ನು ಹತ್ತೋದ, ಅನಿಷ್ಟವನ್ನು ದೂರ ತಳ್ಳೋ ಪ್ರಯತ್ನ ಮಾಡೋದ, ಇದರಲ್ಲಿ ಚೈತನ್ಯ ಶಕ್ತಿಯ ರಾಶಿ ಇದೆ, ರಾಶಿ ಇದೆ. ಹಾಗಾದ್ರೆ ಪುಣ್ಯ ಒಂದೇ ಕರ್ಮವನ್ನು ಪುಣ್ಯ ಪಾಪ ಅಂಥೇಳಿ ನೋಡುವುದರಿಂದ ಇಷ್ಟೆಲ್ಲ ಹಾನಿಯಾಗ್ತಿದೆ. ಪುಣ್ಯ ಪಾಪ 2 ಪ್ರಕಾರ ಇದ್ರೂ ಕರ್ಮ ಇದೆ ಅಂಥೇಳಿ ನೋಡುವುದರೊಳಗೆ ಆಕುಲತೆ ಇಲ್ಲ, ಶಾಂತಿ ಇದೆ, ಜ್ಞಾನದ ಸಾಮರ್ಥ್ಯ ಉಳಿತ, ಪರದ ಹಿಂದೆ ಹೋಗೋದು, ಪರಕ್ಕೆ ಬದ್ಧ ಆಗೋದು, ಇವೆಲ್ಲ ಕಾರ್ಯ ಉಳಿತದೆ. ಈ 3 ಲೈನದ ಯಾವ ಒಂದು ಚಿಕ್ಕ ಪರಿಚ್ಛೇದ ಇತ್ತು, ಅದರದ ತಾತ್ಪರ್ಯ ಏನು ಹೊರಡಿತು? ಇವು ಯಾವತ್ತೂ ನರ್ತಿಸ್ತಾ ಇರೋರಿ ನಮ್ಮ ಜೀವನದೊಳಗೆ, ಪುಣ್ಯ ಮತ್ತು ಪಾಪ. ಅರೆ, ಒಮ್ಮೆ ಸಶಕ್ತ ಅವಸ್ಥಾ ಇರೋದು ಶರೀರದೊಳಗೆ, ಒಮ್ಮೆ ನಿಶಕ್ತಿ ಇರೋದು, ಒಮ್ಮೆ ಲವಲವಿಕೆ ಇರೋದು, ಒಮ್ಮೆ ಆಯಾಸ ಸುಸ್ತಾಗೋದು, ಒಮ್ಮೆ ಧನ ನಂದ ಅಂಥೇಳಿ ಅಭಿಮಾನ ಅನಿಸೋದು, ಒಮ್ಮೆ ಏಕಾಕಿ ಇರೋ ವೇಳೆಯೊಳಗೆ ಧನ ಮನೆಯಲ್ಲಿತ್ತು ಅಂತಂದ್ರೆ ಭಯ ಎಸೆಯೋದು. ಹಾಗಾದ್ರೆ ಒಟ್ಟಿನಲ್ಲಿ ಇದೆಲ್ಲವೂ ನನ್ನ ಸ್ವರೂಪದಿಂದ ನನ್ನನ್ನು ಚ್ಯುತಗೊಳಿಸಿ ತನ್ನ ಸೇವೆ ಮಾಡಿಸಿಕೊಳ್ಳುತ್ತಿದೆ, ನನ್ನನ್ನು ನಿಸ್ಸತ್ವಗೊಳಿಸಿ ಸಂಸಾರದೊಳಗೆ ಬಿಸಾಕಿಬಿಡ್ತಿದೆ. ಇಷ್ಟು ತಿಳ್ಕೊಳ್ಳಿ. ಕರ್ಮವನ್ನು ಕರ್ಮ ಅಂಥೇಳಿ ತಿಳಿದೆವು ಅಂತಂದ್ರೆ ಅದರಿಂದ ದೂರ ಬರಬಹುದು, ಆತ್ಮನ ಸನಿಹಕ್ಕೆ ಬರಬಹುದು, ಜ್ಞಾನದರ್ಶನದ ಅನುಭವದ ಯೋಗ್ಯತೆ ಬರಬಹುದು. ಕರ್ಮದೊಳಗೆ ಭೇದ ಮಾಡ್ತಾ ಕೂತೆವು ಅಂತಂದ್ರೆ ಜ್ಞಾನದರ್ಶನದ ನಿರ್ಣಯ ಮಾಡುವಂಥ ಈ ಅವಸರ ಮನುಷ್ಯ ಭವ ಏನಿದೆ ಅದು ನಿರರ್ಥಕ.